ಸುಸಮಯ ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭಕ್ಕ ಶ್ರೀಮತಿ ಸುಷ್ಮಾ ಜೋಶಿ ಇವರು ಪ್ರಾರ್ಥನಾ ಹೇಳ್ತಾರೆ. ಸುಷ್ಮಾ ಜೋಶಿ ಅವರು ಜಾಯ್ನ್ ಆಗಿರಲ್ಲ? ಹಾ, ಹರೇ ಶ್ರೀನಿವಾಸ ಜಾಯ್ನ್ ಆಗಿದ್ದೀನಿ. ಹರೇ ಶ್ರೀನಿವಾಸ. ಗಜಮುಖ ನಿನ್ನ ನಮಿಪೆ ಪಾಹಿ, ಗಜಮುಖ ನಿನ್ನ ನಮಿಪೆ ಪಾಹಿ, ಗಜಮುಖ ನಿನ್ನ ನಮಿಪೆ ಪಾಹಿ, ಗಜಮುಖ ನಿನ್ನ ನಮಿಪೆ ಪಾಹಿ. ಸುಜನರ ಪರಿಪಾಲ ಅಜನ ಸುಪುತ್ರ, ಭಜಿಸುವೆ ಚರಿತ್ರ. ಸುಜನರ ಪರಿಪಾಲ ಅಜನ ಸುಪುತ್ರ, ಭಜಿಸುವೆ ಚರಿತ್ರ. ದಂತಿವಾಹನನ ದಂತ ವಿಕಾನನ, ದಂತಿವಾಹನನ ದಂತ ವಿಕಾನನ, ಕಂತುಹರನ ಸುತನ ಪಾಹಿ, ಕಂತುಹರನ ಸುತನ ಪಾಹಿ. ಗಜಮುಖ ನಿನ್ನ ನಮಿಪೆ ಪಾಹಿ, ಗಜಮುಖ ನಿನ್ನ ನಮಿಪೆ ಪಾಹಿ. ಮೂಷಕ ವಾಹನ ದೋಷ ವಿದೂರನ, ತೋಷಿಸಿ ಭಜಿಸುವೆನ. ಮೂಷಕ ವಾಹನ ದೋಷ ವಿದೂರನ, ತೋಷಿಸಿ ಭಜಿಸುವೆನ. ಪರಿ ಪರಿಭೂಷಿತ ಸುರನರ ಸೇವಿತ, ಪರಿ ಪರಿಭೂಷಿತ ಸುರನರ ಸೇವಿತ, ನರಸಿಂಹ ವಿಠಲನೆ ಪಾಹಿ, ನರಸಿಂಹ ವಿಠಲನೆ ಪಾಹಿ. ಗಜಮುಖ ನಿನ್ನ ನಮಿಪೆ ಪಾಹಿ, ಗಜಮುಖ ನಿನ್ನ ನಮಿಪೆ ಪಾಹಿ, ಗಜಮುಖ ನಿನ್ನ ನಮಿಪೆ ಪಾಹಿ, ಗಜಮುಖ ನಿನ್ನ ನಮಿಪೆ ಪಾಹಿ. ಹರೇ ಶ್ರೀನಿವಾಸ. ಸುಂದರವಾಗಿ ಗಣಪತಿ ಸ್ತುತಿ ಹಾಡಿದಂತಹ ಶ್ರೀಮತಿ ಸುಷ್ಮಾ ಅವರಿಗೆ ಧನ್ಯವಾದಗಳು. ಹರಿದಾಸರ ಕೃತಿಗಳು ಅವುಗಳ ಅರ್ಥ ಕೇಳುವವರ ಭಾವನೆಯನ್ನ ಅವಲಂಬಿಸಿರ್ತಾವ ಅಂತ ಹೇಳ್ತಾರ. ಅಂದ್ರ ಕೃತಿ ರಚನೆಕಾರರ ಭಾವವನ್ನ ಕೇಳುಗರೂ ಹೊಂದಿದಾಗ ಅದು ಸಹೃದಯತೆ ಆಗ್ತದ. ಆದ್ರ ಕೃತಿಯ ರಚನೆಕಾರರ ಅಭಿವ್ಯಕ್ತಿಯೇ ಎಲ್ಲರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದ್ರೊಳಗ ಕೆಲವೊಮ್ಮೆ ವಿಶೇಷವಾದದ್ದನ್ನ ಮೂಡಿಸಬಹುದು. ರವಿ ಕಾಣದ್ದನ್ನ ಕವಿ ಕಂಡ್ರ ಕವಿ ಕಂಡದ್ದಕ್ಕಿಂತ ಭಿನ್ನವಾಗಿ ಕೇಳುಗರು ಓದುಗರು ಕಾಣಬಹುದು. ಯಾಕಂದ್ರ ಸುಂದರ ಸುಲಭ ದಾಸರ ಕೃತಿಯೊಳಗ ವಿಶೇಷ ಜ್ಞಾನದ ಸೂಚನೆ ಇರ್ತದ, ಗೂಢ ಪ್ರಮೇಯಗಳ ಪ್ರಮಾಣ ಇರ್ತದ. ಅಪರೋಕ್ಷಿಗಳಾದ ಹರಿದಾಸರು ಕೃತಿಗಳನ್ನ ಎಷ್ಟ ರೀತಿಯೊಳಗ ನಾವು ನೋಡಿದ್ರು ಮತ್ತೊಂದು ಹೊಸ ಅರ್ಥನೇ ಮೂಡಿರ್ತದ. ಯಾಕಂದ್ರ ಈ ಕೃತಿಗಳು ಕೇವಲ ಚಂದದ ಹಾಡುಗಬ್ಬಗಳೊಳಗ ಮೂಡಿ ಬಂದದ್ವಲ್ಲ, ಅವುಗಳು ವೇದಗಳ ಶಾಸ್ತ್ರದ ಸಾರವನ್ನ ತುಂಬಿಕೊಂಡಂತವು. ಇಲ್ಲೇ ಬರೇ ಸಾಹಿತ್ಯ ಅಷ್ಟೇ ಅಲ್ಲ, ಗೂಢಾರ್ಥಗಳು ಪ್ರಮೇಯಗಳ ಜೊತೆಗೆ ಸಂಗೀತನೂ ಸೇರಿದ ತ್ರಿವೇಣಿ ಸಂಗಮ ಅಂತ ಆಗ್ಯದ. ಈ ಸಾಹಿತ್ಯ ಸಂಗೀತದ ಗೇಯತೆಯ ಜೊತೆಗೆ ಮೊದಲು ಹಾಡ್ಲಿಕ್ಕೆ ಮನಸೆಳಿತಾವ, ನಂತರ ನಮ್ಮ ಸಂಸ್ಕಾರದಂತ ಸಾಹಿತ್ಯನೂ ಮನಸೆಳಿತದ. ಈ ಕೃತಿಗಳು ದೇವರ ನಾಮ ಸ್ಮರಣೆ ಮಾಡುವವಾದ್ರೂ ಇವು ಛಂದಸ್ಸಿನ ಎಲ್ಲಾ ಲಕ್ಷಣಗಳನ್ನು ಹೊಂದಿರ್ತಾವ. ಮಾತ್ರೆ ಗಣ ಪ್ರಾಸ ಇವುಗಳ ಜೊತೆಗೆ ಅಲಂಕಾರಗಳನ್ನು ಈ ಕೃತಿಗಳೊಳಗ ನಾವು ನೋಡ್ತೀವಿ. ಹರಿದಾಸ ಸಾಹಿತ್ಯ ಸುಧಾ ಸಮೂಹದೊಳಗ ಪ್ರತಿ ಭಾನುವಾರ ಸಂಜೆ ನಡೆಯುವ ಉಪನ್ಯಾಸ ಕಾರ್ಯಕ್ರಮದೊಳಗ ಈ ದಿನ ಹರಿದಾಸ ಸಾಹಿತ್ಯದಲ್ಲಿ ಅಪರೂಪದ ರೂಪಕ ಚಿಂತನೆ ಅಂದ್ರ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸದ ಹಾಗೂ ಹರಿದಾಸರು ಬಳಸಿದ ರೂಪಕಲಂಕಾರದ ವಿವರಣೆಗಳ ಬಗ್ಗೆ ಮಾತನಾಡುವವರು ಶ್ರೀಯುತ MRN ಸರ್ ಅವರು.
ಅಂತರ್ಜಾಲದೊಳಗ ನಡೆಯುವ ಈ ಉಪನ್ಯಾಸಕ್ಕ ಚಂದವಾಗಿ ಜಾಲನ್ಯಾಸ ಅಂತ ಹೆಸರಿಟ್ಟವರು ಶ್ರೀ MRN ಸರ್ ಅವರು. ಅವರ ಉಪನ್ಯಾಸದ ಪ್ರಾರಂಭಕ್ಕ ನಾನು ಹೇಳಿಬಿಡ್ತೇನೆ. ಇಲ್ಲೇ ದಾಸ ಸಾಹಿತ್ಯವನ್ನ ದಾಸ ಸಾಹಿತ್ಯದ ಚೌಕಟ್ಟಿನೊಳಗೆ ನಿಂತು ಸಿದ್ಧ ಚೌಕಟ್ಟಿನಾಚೆಗೆ ನೋಡುವ ಪ್ರಯತ್ನ ಇರ್ತದ. ಅದಕ್ಕಾಗೆ ಅವರ ಉಪನ್ಯಾಸ ಇದ್ದಾಗ ಬರೀ ಕಿವಿಗೆ ಮಾತ್ರ ಕೆಲಸ ಅಲ್ಲ, ಕಣ್ಣಿಗೂ ಕೈಗೂ ಇರ್ಬೇಕು. ಅಂದ್ರ ಪೇಪರು ಪೆನ್ನು ಜೊತೆಗಿರ್ಬೇಕು. MRN ಸರ್ ಅವರು ಈಗಾಗ್ಲೇ ಅನೇಕ ಬಾರಿ ನಮ್ಮ ಹರಿದಾಸ ಸಾಹಿತ್ಯ ಸುಧಾ ಸಮೂಹದೊಳಗ ಮಾತಾಡ್ಯಾರ. ಕಳೆದ ವರ್ಷದೊಳಗ ಅವರು 12/3/2023 ದಾಸ ಸಾಹಿತ್ಯದಲ್ಲಿ ಸಾಂತ್ವನ ಅನ್ನೋ ವಿಷಯದೊಳಗ ಮಾತಾಡಿದ್ರು. ಮುಂದ ಏಪ್ರಿಲ್ 30 ದಾಸ ಸಾಹಿತ್ಯದಲ್ಲಿ ದಶಾವತಾರ ಅನ್ನೋ ಉಪನ್ಯಾಸ ಕಳೆದ ವರ್ಷದಲ್ಲಿ ಮಾಡಿದ್ದಿದ್ದು. ಅಂದ್ರ ಅವರು ನಮ್ಮ ಸಮೂಹಕ್ಕ ಅಪರಿಚಿತರು ಅಂತೂ ಅಲ್ಲವೇ ಅಲ್ಲ. ಆದ್ರೂ ಅವರನ್ನ 1-2 ವಾಕ್ಯಗಳಿಂದ ಪರಿಚಯಿಸುವ ಪ್ರಯತ್ನ ಮಾಡ್ತೀನಿ, ಕೇವಲ ಹೊಸಬರಿಗಾಗಿ ಮಾತ್ರ. ಶ್ರೀಯುತ MR ನಾಗರಾಜು ಇವರು MSc MPhil ಪದವೀಧರರು. ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನೊಳಗ ರಾಸಾಯನಿಕ ಶಾಸ್ತ್ರ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿ ಬೆಂಗಳೂರಿನಲ್ಲಿಯೇ ಪ್ರಸ್ತುತ ವಾಸಿಸುತ್ತಿದ್ದಾರೆ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ತು, ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ವಿಭಾಗದ ಮತ್ತು ಅಗಸ್ತ್ಯ ಪ್ರತಿಷ್ಠಾನದ ಸಂಪನ್ಮೂಲ ವ್ಯಕ್ತಿಗಳು, ಕರ್ನಾಟಕ ಸರ್ಕಾರದ ಪಠ್ಯ ಪುಸ್ತಕ ಸಮಿತಿ ಸಂಪಾದಕರು, ಟೀಚರ್ ಮಾಸಪತ್ರಿಕೆಯ ಗೌರವ ಸಂಪಾದಕರು, ಡಾಕ್ಟರ್ ರಾಜಾರಾಮಣ್ಣ ಮಕ್ಕಳ ವಿಜ್ಞಾನ ಸಂಘದ ಮುಖ್ಯಸ್ಥರು, ಕರ್ನಾಟಕ ಸರ್ಕಾರದ ಉತ್ತಮ ಪದವಿ ಶಿಕ್ಷಣ ಸಿಬ್ಬಂದಿ ಪ್ರಶಸ್ತಿ, ರಾಜ್ಯ ಮಟ್ಟದ ವಿದ್ಯಾ ವಾರುಣೇಯ ಪ್ರಶಸ್ತಿ, ರೋಟರಿ ಇಂಟರ್ನ್ಯಾಷನಲ್ ಇವರು ನೀಡಿದ ಆಚಾರ್ಯ ಶ್ರೀ ಪ್ರಶಸ್ತಿ, JH ಪಟೇಲ್ ಸಾರ್ವಜನಿಕ ಸೇವಾ ಸಮ್ಮಾನ್ ಪ್ರಶಸ್ತಿ, ಡಾಕ್ಟರ್ H ನರಸಿಂಹಯ್ಯ ಇವರ ಜೀವಮಾನ ಸಾಧನೆ ಪ್ರಶಸ್ತಿ, ಜೈನ್ ವಿದ್ಯಾಸಂಸ್ಥೆಗಳು ನೀಡಿದ ಗುರುವಂದನಾ ಪ್ರಶಸ್ತಿ, ಹಿಂಗ ಇನ್ನು ಅನೇಕ ಪ್ರಶಸ್ತಿಗೆ ಭಾಜನರು. ಇವರು ವಿಜ್ಞಾನ ಹಾಗೂ ವ್ಯಕ್ತಿತ್ವ ವಿಕಸನದ ಕುರಿತಾಗಿ 35ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದು ಪ್ರಕಟಣೆ ಮಾಡ್ಯಾರ. ನಾವೆಲ್ಲ ಪ್ರಾಥಮಿಕ ಶಾಲೆಯೊಳಗಿದ್ದಾಗ ಆಸಕ್ತಿಯಿಂದ ಓದುತ್ತಿದ್ದ ಬಾಲ ವಿಜ್ಞಾನ ಅನ್ನುವ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿ 25 ವರ್ಷಗಳಷ್ಟು ದೀರ್ಘಕಾಲ ಸೇವೆ ಸಲ್ಲಿಸಿದವರು. ಅನೇಕ ಸಂಘ ಸಂಸ್ಥೆಗಳ ಸಂಚಾಲಕರು, ಅಧ್ಯಕ್ಷರು, ಮತ್ತ ಕೆಲವು ಸಂಘ ಸಂಸ್ಥೆಗಳಲ್ಲಿ ಇನ್ನೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗ್ತದ. ಇದಲ್ದ ಅನೇಕ ತರಬೇತಿ ಕಾರ್ಯಕ್ರಮಗಳೊಳಗ ತರಬೇತಿ ನೀಡ್ಯಾರ, ಮಠಗಳೊಳಗ ಉಪನ್ಯಾಸ ನೀಡ್ಯಾರ. 20,000ಕ್ಕೂ ಹೆಚ್ಚು ಎಪಿಗ್ರಾಮ್ ಅಂದ್ರೆ ಚಮತ್ಕಾರಿ ಲೇಖ, ಚುಟುಕ ಇವುಗಳನ್ನ ಬರೆದಾರ. DVG ಅವರ ಮಂಕುತಿಮ್ಮನ ಕಗ್ಗ, ಮರುಳು ಮುನಿಯನ ಕಗ್ಗ 25 ಕಂತುಗಳಿಗಿಂತ ಹೆಚ್ಚು ಮೂಡಿ ಬಂದಿದೆ. ಅಲ್ಲದೆ ಅನುಭವದ ಅಚ್ಚರಿ ಸರಣಿಯಿಂದ ಸೌಂದರ್ಯ ಸ್ವಾರಸ್ಯ ಅನ್ನೋ ಸರಣಿಗೆ ಮುಂಗಾಲನ್ನ ಇಟ್ಟಾರ. ವೈಯಕ್ತಿಕ ಚಿಂತನೆಯನ್ನ ಸಾರ್ವತ್ರಿಕ ಚಿಂತನೆಯನ್ನಾಗಿಸಲು ಸತತ ಪ್ರಯತ್ನಿಸಿರುವ ಇವರು ಉದಯೋನ್ಮುಖ ಲೇಖಕರಿಗೆ ಮಾರ್ಗದರ್ಶನ, ಮುನ್ನುಡಿ ರಚನೆ, ಸಂಪಾದನಾ ಕಾರ್ಯಗಳ ಮೂಲಕ ಮಾರ್ಗದರ್ಶಿಯಾಗ್ಯಾರ. ಅವರ ಕಾರ್ಯಗಳನ್ನ ನಾನು ಇನ್ನೂ ಶುರುವೇ ಮಾಡಿಲ್ಲ. ಆದ್ರೆ ಸರ್ ಅನ್ಲಿಕ್ಕತ್ತಾರ, ಈಗ ನನಗ್ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿರೋ ಇಲ್ಲ ನೀವೇ ಹೇಳ್ಬಿಡ್ತಿರೋ ಅಂತ. ಈ ಅಚ್ಚರಿಯೊಳಗಿರುವಂತಹ MRN ಸರ್ ಅವರಿಗೆ ನಮಸ್ಕರಿಸಿ ಸ್ವಾಗತಿಸಿ ನೀವೀಗ ದಾಸ ಸಾಹಿತ್ಯದಲ್ಲಿ ಅಪರೂಪದ ರೂಪಕ ಚಿಂತನೆ ಅನ್ನೋ ವಿಷಯದ ಬಗ್ಗೆ ಮಾತನಾಡ್ಬೇಕು ಅಂತ ಕೇಳ್ತೀನಿ. ಎಲ್ರಿಗೂ ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಆತ್ಮೀಯರೇ, ಕೇಳಿಸ್ತಾ ಇದೆ. ದಾಸ ಸಾಹಿತ್ಯವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಕೇವಲ ಒಬ್ಬ ದಾಸರ ಒಂದು ಪದ್ಯವನ್ನ ನಿಘಂಟನ್ನ ಇಟ್ಕೊಂಡು ಅಧ್ಯಯನ ಮಾಡೋರೆ ಬಹಳ ಜನ. ಆದ್ರೆ ವಾಸ್ತವವಾಗಿ ಒಬ್ಬ ದಾಸರ ಕೃತಿಯನ್ನ ನಾವು ಪರಿಶೀಲನೆ ಮಾಡ್ಬೇಕಾದ್ರೆ ಸಮಗ್ರವಾಗಿಯೇ ಪರಿಶೀಲನೆ ಮಾಡ್ಬೇಕಾಗತ್ತೆ. ಅದೇ ದಾಸರ ಇತರ ಕೃತಿಗಳು ಮತ್ತೆ ಅವರ ಸಮಕಾಲೀನರ ಕೃತಿಗಳು, ಅವರ ಮೇಲೆ ಪ್ರಭಾವ ಬೀರಿರಬಹುದಾದ ಕೃತಿಗಳು ಎಲ್ಲದರ ಪರಿಚಯ ಇದ್ದಾಗ ಒಂದು ನಮ್ಗೆ ಸಿಗುವ ದರ್ಶನ ಒಂದು ವಿಶಿಷ್ಟವಾದದ್ದು ಆಗಿರುತ್ತೆ ಅಂತ ನನ್ನ ಭಾವನೆ. ಆದ್ದರಿಂದ ಇಲ್ಲಿ ನಾವು ದಾಸ ಸಾಹಿತ್ಯದಲ್ಲಿ ರೂಪಕಕ್ಕೆ ಏಕೆ ಇಷ್ಟೊಂದು ಮಹತ್ವ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಅಂತ
ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಅಲಂಕಾರಗಳ ಪೈಕಿ ಅತ್ಯಂತ ಸರಳವಾದದ್ದು ಉಪಮೆ ಮತ್ತು ರೂಪಕ. ಉಪಮೆ ಮತ್ತು ರೂಪಕಕ್ಕೆ ಅಂತಹ ವ್ಯತ್ಯಾಸ ಏನು ಇಲ್ಲ. ಉಪಮೆ ಅಂದ್ರೆ ಹಾಲಿನಂತಹ ಮನಸ್ಸು, ಮಗುವಿನಂತಹ ಮನಸ್ಸು ಅನ್ನುವಾಗ ಮಗುವಿನಂತಹ ಅಂತ ಮಗು ಮನಸ್ಸು ಬೇರೆ, ಆದ್ರೂ ಎರಡರಲ್ಲೂ ಸಾಮ್ಯ ಇದೆ ಅಂತ ಹೇಳೋದನ್ನ ಉಪಮೆ ಅಂತಾರೆ. ಆದ್ರೆ ಅವನದು ಮಗುವಿನ ಮನಸ್ಸು ಅಂದ್ಬಿಟ್ರೆ ಆಗ ರೂಪಕ ಅಂತ ಕರೀತಾರೆ. ಆದ್ದರಿಂದ ಎರಡು ವಸ್ತುಗಳನ್ನ ತೌಲನಿಕವಾಗಿ ಪರಿಶೀಲನೆ ಮಾಡಿ ಎರಡರಲ್ಲೂ ಇರುವ ಸಾಮ್ಯಕ್ಕೆ ಅಚ್ಚರಿಯನ್ನು ವ್ಯಕ್ತಪಡಿಸುವುದು ರೂಪಕ ಮತ್ತು ಉಪಮೆ ಎರಡರಲ್ಲೂ ಕೂಡ ಕಂಡುಬರುವ ಸಾಮಾನ್ಯ ಅಂಶ. ಆದ್ರೆ ಈ ಎರಡರ ಪೈಕಿ ರೂಪಕವನ್ನೇ ಸಾಹಿತ್ಯದಲ್ಲಿ ಹೆಚ್ಚಿಗೆ ಬಳಕೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ದಾಸ ಸಾಹಿತ್ಯದಲ್ಲಿ ಇನ್ನೂ ಹೆಚ್ಚಿಗೆ ಬಳಕೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅಂತೆ ಅಂತ ಹೇಳೋದು ಒಂದು ರೀತಿಯಲ್ಲಿ ವಿಸ್ತಾರ ಮಾಡಿದಾಗಾಯ್ತು. ಸಂಕ್ಷೇಪವಾಗಿ ಹೇಳೋದಾದ್ರೆ ಅವನು ಮಗು, ಅವನದು ಮಗುವಿನ ಮನಸ್ಸು ಅಂತ ಹೇಳೋದಿದೆಯಲ್ಲ, ಆಗ ಏನಾಗುತ್ತೆ ಅಂತಂದ್ರೆ ಸಂಕ್ಷೇಪವಾಗಿ ಹೇಳಿದ ಹಾಗೆ ಆಗುತ್ತೆ. ಅಂದಾಕ್ಷಣ ರೂಪಕವನ್ನು ಹೇಳಿದರೆ ಪೂರ್ಣವಾಗಿ ನಾವು ಅದನ್ನ ಸಮೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ತಾವರೆ ಮಗದ ಅಂತ ಅಂದ್ರೆ ನಾನು ತಾವರೆಯಂತಹ ಮಗದ ಅಂದ್ರೆ ಉಪಮಾನ, ತಾವರೆ ಮಗ ಅಂದ್ರೆ ರೂಪಕ. ತಾವರೆ ಮಗ ಅಂದ ತಕ್ಷಣ ಇಲ್ಲಿ ತಾವರೆ ಎಸಳುಗಳಿದ್ದಾಗೆ ಮುಖದಲ್ಲೆಲ್ಲ ಎಸಳುಗಳಿದೆಯೇ ಅಂತ ಅಲ್ಲ. ಅದಕ್ಕೆ ಇದು ಕಾವ್ಯ ಮೀಮಾಂಸೆಯಲ್ಲಿ ಏನಂತ ಕರೀತಾರೆ ಅಂದ್ರೆ ಭಾಗತ್ಯಾಗ ಲಕ್ಷಣ ಅಂತ ಕರೀತಾರೆ. ಭಾಗತ್ಯಾಗ ಲಕ್ಷಣ ಅಂದ್ರೆ ಅದರಲ್ಲಿ ಹೋಲಿಸಬಹುದಾದದ್ದು ಅದರ ಡೆಲಿಕೆಸಿ ಅಥವಾ ಹೂವಿನಲ್ಲಿರುವ ನವಿರು ಗುಣ, ಅದರಲ್ಲಿರುವ ಬಣ್ಣ, ಅದರಲ್ಲಿರುವ ಪರಿಮಳ, ಅದು ಮನಸ್ಸಿಗೆ ಆಕರ್ಷಕವಾಗುತ್ತೆ. ಈ ವ್ಯಕ್ತಿಯ ಮುಖವು ಮನಸ್ಸಿಗೆ ಆಕರ್ಷಕವಾಗುತ್ತೆ ಅನ್ನೋದು ಬಿಟ್ಟು ಉಳಿದದ್ದನ್ನೆಲ್ಲವನ್ನು ಕೂಡ ಪಕ್ಕಕ್ಕೆ ತೆಗೆದು ಬಿಡ್ತೇವೆ. ಹಾಗಾಗಿ ರೂಪಕದಲ್ಲಿ ಭಾಗ ತ್ಯಾಗ ಲಕ್ಷಣ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ಉಪಮೆಗಿಂತ ಸಂಕ್ಷೇಪವಾಗಿ ಉಪಮೆಯನ್ನು ಹೇಳುವುದನ್ನೇ ರೂಪಕ ಅಂತ ಕರೀತಾರೆ. ಆ ರೂಪಕದಲ್ಲೂ ಅನೇಕ ಬಗೆ ಇದೆ. ಮಾನವತ್ವವನ್ನು ಮಾನವರಲ್ಲದವರೆಗೆ ಆರೋಪಿಸುವುದಿದೆಯಲ್ಲ, ಅದನ್ನ ಆಂಥ್ರೋಪೋಮಾರ್ಫಿಸಂ, ಮಾನವತ್ವ ಆರೋಪಣೆ ಅಂತ ಕರೀತಾರೆ. ಅದನ್ನು ಕೂಡ ನಾವು ದಾಸ ಸಾಹಿತ್ಯದಲ್ಲಿ ಗಮನಿಸಬಹುದು. ಕುರುಡು ನಾಯಿತ ಸಂತೆಗೆ ಬಂತಂತೆ ಅಂತ ಒಂದು ದೇವರ ಪುರಂದರದಾಸರ ಒಂದು ದೇವರ ನಾಮ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಕುರುಡು ನಾಯಿತ ಸಂತೆಗೆ ಬಂತಂತೆ. ನಾವು ಒಂದು ನಾಯಿ, ಅದು ಕಣ್ ಕಾಣಲ್ಲ, ಅದು ಸಂತೆಗೆ ಬಂತು, ಬಂದ್ರೆ ಏನ್ ಮಾಡುತ್ತೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಪದೇ ತಿನ್ಕೊಳುತ್ತೆ ಬರುತ್ತೆ ಅಂತ ನಾವು ಅನ್ಕೊಳ್ತಾ ಇದ್ರೆ, ಮುಂದಿನ ನುಡಿಯಲ್ಲಿ ವೇದ ಶಾಸ್ತ್ರವನ್ನು ಓದಿತಂತೆ, ವಾದ ಮಾಡಿ ಗೆದ್ದಿತಂತೆ, ಹಾದಿ ತಪ್ಪಿ ಯಮನ ಬಾಧೆಗೆ ತಾ ಗುರಿಯಾಯಿತಂತೆ ಎಂದಾಗ ಇದ್ದಕ್ಕಿದ್ದಾಗ ನಾಯಿ ಬಿಟ್ಬಿಟ್ಟು ಒಬ್ಬ ಮನುಷ್ಯನ ವಿವರಿಸಿದ್ರು. ಕುರುಡು ನಾಯಿ ವೇದಶಾಸ್ತ್ರ ಓದತ್ಯೆ ಅಂತ ನಾವು ಪ್ರಶ್ನೆ ಹಾಕೋದಿಲ್ಲ, ಪದ್ಯನ ಆನಂದ ಪಡ್ತೀವಿ. ಇದನ್ನ ಮಾನವತ್ವಾರೋಪಣೆಯ ರೂಪಕ ಅಂತ ಕರಿತೀವಿ. ಈ ರೂಪಕವನ್ನ ಮಾಡಬೇಕಾದಂತಹ ಒಂದು ಒತ್ತಡ ಅಥವಾ ಒತ್ತಾಯ ದಾಸರಿಗೆ ಯಾಕೆ ಬಂದಿರಬಹುದು ಅನ್ನುವ ಬಗ್ಗೆ ನಾನು ಇದುವರೆಗೆ ಓದಿರುವ ಪುಸ್ತಕಗಳಲ್ಲಿ ಎಲ್ಲೂ ಪ್ರಸ್ತಾಪ ಇಲ್ಲ. ಅದಕ್ಕೋಸ್ಕರ ನಾನು ಈ ವಿಷಯವನ್ನ ಆಯ್ಕೆ ಮಾಡಿದೆ. ರೂಪಕವನ್ನು ಮಾಡದೆ ಅವರಿಗೆ ಬೇರೆ ದಾರಿಯೇ ಇರಲಿಲ್ಲ. ಯಾಕಂದ್ರೆ ಅವರ ಒಂದು ಫಲಾನುಭವಿಗಳು, ಬೆನಿಫಿಷಿಯರೀಸ್ ಅಂತ ಹೇಳ್ತಾರಲ್ಲ, ಆ ಫಲಾನುಭವಿಗಳು ಯಾರು? ಸಾಮಾನ್ಯ ಜನ. ಸಾಮಾನ್ಯ ಜನಕ್ಕೆ ಅಲೌಕಿಕದ ಬಗ್ಗೆ ಅರಿವು ಕಡಿಮೆ, ಸ್ಪಷ್ಟತೆಯೂ ಕಡಿಮೆ. ಅವರು ಲೌಕಿಕ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದಾರೆ. ಆದ್ದರಿಂದ ಲೌಕಿಕ ಪ್ರಪಂಚದಲ್ಲಿ ಮುಳುಗಿರುವ ಜನರನ್ನ ಅಲೌಕಿಕ ವಿಚಾರದ ಕಡೆಗೆ ಸೆಳೆಯಬೇಕಾದರೆ ಅವರ ಭಾಷೆಯಲ್ಲಿ ಮಾತಾಡ್ಬೇಕು. ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ಲೌಕಿಕದಿಂದ ಅಲೌಕಿಕಕ್ಕೆ ಹೋಗ್ಬೇಕು, ಪರಿಚಿತದಿಂದ ಅಪರಿಚಿತಕ್ಕೆ ಹೋಗ್ಬೇಕು ಅಂತ ಅಧ್ಯಾಪಕರಿಗೆ ತರಬೇತಿ ಕೊಡುವಾಗ ಹೇಳೋದುಂಟು, ಫ್ರಮ್ ನೋನ್ ಟು ಅನ್ನೋನ್ ಅಂತ. ಹಾಗೆ ಇಲ್ಲಿ ಪರಿಚಿತ ಲೋಕಾನುಭವದಿಂದ ಅಲೌಕಿಕ ಅನುಭವಕ್ಕೆ ಸಾಗಬೇಕಾದ್ರೆ ಅವರಿಗೆ ರೂಪಕ ಭಾಷೆ ಇಲ್ಲದೆ ಬೇರೆ ದಾರಿ ಇಲ್ಲ. ಆದ್ರಿಂದ ರೂಪಕ ಭಾಷೆಯನ್ನ ಯಾಕೆ ಬೆಳೆಸ್ತಾರೆ ಅವರು ಅಂದ್ರೆ, ದೈನಂದಿನ ಸಂಗತಿಗಳಿಂದ ಪ್ರಾರಂಭ ಮಾಡ್ತಾರೆ, ಆಮೇಲೆ ಇದ್ದಕ್ಕಿದ್ದ ಹಾಗೆ ಜಿಗಿತಾರೆ, ಯಾವ್ದ್ರ ಕಡೆಗೆ? ಅಲೌಕಿಕದ ಕಡೆಗೆ ಜಿಗಿತಾರೆ. ಅದನ್ನ ಎರಡನ್ನು ಬೇರೆ ಮಾಡಿರೋರು ಉಂಟು. ಈಗ ಪಂಪ 2 ಕಾವ್ಯ ಬರೆದ್ಬಿಟ್ಟು ಬೆಳಗುವಿನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಮಂ ಅಂತ ಹೇಳ್ತಾನೆ. ಹಾಗೆ ಮಾಡೋದ್ರಿಂದ ಏನು ಪ್ರಯೋಜನ ಆಗುದಿಲ್ಲ. ಯಾಕೆಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಲೌಕಿಕದಿಂದಲೇ ಅಲೌಕಿಕಕ್ಕೆ ಹೋಗುವಂತದ್ದಾದ್ರಿಂದ ಲೌಕಿಕವನ್ನು ತ್ಯಜಿಸಿ
ನಾವು ಅಲೌಕಿಕಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಈಗ ಪ್ರಪಂಚದ ಲೌಕಿಕ ಆಕರ್ಷಣೆಗಳು, ಲೌಕಿಕ ಸೆಳೆತಗಳಿಂದ ಮನುಷ್ಯನ ಹೊಸದೊಂದು ಸೆಳೆತಕ್ಕೆ ಕರೆದೊಯ್ಯಬೇಕಾದಂತ ಒತ್ತಡ ದಾಸರಿಗೆ ಇತ್ತು ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಭಾರತೀಯರ ಬದುಕಿನ ಗುರಿ ಯಾವ್ದಪ್ಪ ಅಂದ್ರೆ ಅಂತ್ಯಕಾಲದಲ್ಲಿ ನಿನ್ನ ಚಿಂತಿಸೋ ಹಾಗೆ ಅಂತ ಪುರಂದರದಾಸರು ಹೇಳ್ತಾರಲ್ಲ ಹಾಗೆ, ಸಾಯುವ ಕಾಲದಲ್ಲಿ ದೇಹದ ವ್ಯಾಮೋಹವನ್ನು ತೊರೆದು ನೀನು ಕೊಟ್ಟ ಪ್ರಕೃತಿಯ ಲೀಲೆಯನ್ನು ನಾನು ಮುಗಿಸಿದ್ದೇನೆ ಎನ್ನುವ ಸಂತೃಪ್ತಿಯಿಂದ ಸಾಯೋದು ಬದುಕಿನ ಅತಿ ದೊಡ್ಡ ಗುರಿ. ಅಳುತ್ತಾನ ಹುಟ್ಟಿದೀವಿ, ಆದ್ರೆ ನಗ್ತಾ ಸಾಯ್ಬೇಕು ಅನ್ನುವಂಥದ್ದು. ಆ ಗುರಿ ಸಾಧಿಸ್ಬೇಕಾದ್ರೆ ಆ ಸಾಯೋ ಕಾಲದಲ್ಲಿ ನೋಡ್ಕೊಂಡ್ರೆ ಆಯ್ತು ಅಂದ್ರೆ ಆಗೋದಿಲ್ಲ. ಬದುಕಿರುವಾಗೆಲ್ಲ ನಾವು ಆ ಸಂತೃಪ್ತ ಸ್ಥಿತಿಯನ್ನ ನಾವು ಕಂಡುಕೊಂಡ್ರೆ ಆಗ ಸಾವಿನ ಸ್ಥಿತಿಯಲ್ಲೂ ಬರುತ್ತೆ. ಕಂಡ್ಕೊಳ್ದಲೇನೂ ಬರ್ಬೇಕು ಅನ್ನೋ ಆಸೆಗೆ ನಾವು ಬೇಕಾದಷ್ಟು ಮಕ್ಕಳಿಗೆ ನಾರಾಯಣ ಕೃಷ್ಣ ಅಂತ ಹೆಸರು ಇಡ್ತೀವಿ. ಅವನು ಕರೆದ್ರೆ, ಅವನು ಸಾಯುವ ವ್ಯಕ್ತಿ ತನ್ನ ಮಗನ ಕೃಷ್ಣ ಅಂತ ಕರೆದ್ರೆ ಅವಾಗ ದೇವರ ಸ್ಮರಣೆ ಆಗುತ್ತೆ ಅಂತ ಅನ್ಕೋತೀವಿ. ಹೀಗಾಗಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮನುಷ್ಯನ ಆಲೋಚನೆಯ ಪರಿಧಿಯಲ್ಲಿ ಸಂತೃಪ್ತಿ ಇರಬೇಕೇ ಹೊರತು ಅತೃಪ್ತಿ ಇರಬಾರ್ದು ಅಂತ. ಏನೂ ಬೇಕಿಲ್ಲವೆಂಬ ದೈವಾಂಶ ನನ್ನೊಳಗೆ ಇದೆ, ಅದೇ ಶುದ್ಧವಾದ ಮನಸ್ಸು, ಅದೇ ಆತ್ಮ ಅನ್ನುವ ನಂಬಿಕೆ ಎಲ್ಲ ದಾಸರಿಗೂ ಇತ್ತು. ಆ ಎಲ್ಲ ದಾಸರು ಆ ಸಾಧನೆಯನ್ನ ಬದುಕಿದ್ದಾಗ ಮಾಡಿದರೆ ಸಾಯುವಾಗಲೂ ಕೂಡ ಸಂತೃಪ್ತಿಯಿಂದ ಸಾಯಬಹುದು ಅನ್ನುವ ಭಾವನೆ ಅವ್ರಿಗಿತ್ತು. ಹಾಗೆ ಏನಾಗಿದೆ ಅಂದ್ರೆ, ಲೌಕಿಕ ಅನ್ನೋದು ದಾರಿ, ಅಲೌಕಿಕ ಅನ್ನೋದು ಗುರಿ. ಈ ದಾರಿಯನ್ನು ವಿವರಿಸದೆ ಗುರಿಯನ್ನು ವಿವರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಈಗ ಯಾರ್ಯಾರು ಕಾಶಿಗೆ ಹೋದ್ರೆ ಅಂದ್ರೆ ನಾವು ಕೇಳೋದು ಕಾಶಿಲಿ ಏನ್ ನೋಡಿದ್ವಿ ಅಂತ, ಆದ್ರೆ ದಾರಿಯನ್ನು ನಾವು ಹೇಳೋದಿಲ್ಲ. ಆದರೆ ದಾರಿಯನ್ನು ಬಿಟ್ಟು ಮುಂದೆ ಸಾಗಬೇಕು. ಇರುವ ಊರನ್ನು ಬಿಟ್ಟು ಮುಂದಿನ ಊರಿಗೆ ಹೋಗ್ಬೇಕು, ಆ ಊರನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಅದರಿಂದ ಲೌಕಿಕದಿಂದ ಮೇಲಕ್ಕೆ ಜಿಗಿಯುವುದನ್ನ ಹೇಳ್ಕೊಡ್ಬೇಕು. ಅದಕ್ಕೇನೆ ಹರಿದಾಸ ಸಾಹಿತ್ಯದಲ್ಲಿ ರೂಪಕವಾಗಿ ಜೀವನವನ್ನು ಬಳಸಿಕೊಳ್ಳುವುದಲ್ಲದೆ ಜೀವನವನ್ನ ಒಂದು ರೀತಿಯಲ್ಲಿ ವೈರಾಗ್ಯಕ್ಕಾಗಿ ಬಳಸಿರುವ ಪ್ರಸಂಗಗಳು ಉಂಟು. ಉದಾಹರಣೆಗೆ, ಹಿಗ್ಗುವೆ ಯಾಕೋ ಈ ದೇಹಕ್ಕೆ, ಮುಗ್ಗುವ ಕುಗ್ಗುವ ತಗ್ಗುವ ಬಗ್ಗುವ ಅಗ್ನಿಯೊಳಗೆ ದಗ್ಧವಾಗುವ ದೇಹಕ್ಕೆ ಅಂತ ದಾಸರು ಬರೆಯುವಾಗ ಬದುಕನ್ನ ಹೀಗೆಳೆದು, ಇದು ಕೆಲವು ಕಾಲ ಇರುವಂತ ವೈಭವ, ಇದಕ್ಕೆ ಯಾಕೆ ನೀನು ಏಕ್ದಿನ್ಕ ಸುಲ್ತಾನ್ ಅಂತ ಮೆರಿತೀಯ ಅಂತ ಹೇಳುವ ರೀತಿಯಲ್ಲಿ ಲೌಕಿಕವನ್ನ ಕನಸಾಗಿ ನಿರಾಕರಣೆಯಾಗಿ ಮಾಡುವಂಥದ್ದು ಉಂಟು. ಪ್ರಪಂಚದ ಬದುಕು ಮಾಯೆ, ಮಾಯೆಯೂ ತಾಯಿಯೇ, ಆ ವಿಷ್ಣುವಿನ ಲೀಲೆಯೇ. ಮಾಯೆನ್ನೋಳು ಕೆಟ್ಟೋಳು, ದೇವರು ಒಳ್ಳೆಯೋನು ಅನ್ನುವಂತ ಪಾಶ್ಚಿಮಾತ್ಯ ಚಿಂತನೆ ನಮ್ಮಲ್ಲಿ ಇಲ್ಲ. ಆ ಮಾಯೆಯೂ ತಾಯಿಯೇ, ಆ ತಾಯಿಯನ್ನು ಮೀರಿಸಿ ತಂದೆಯನ್ನು ಪಡೆಯಬೇಕು ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು ಅನ್ನುವ ದೃಷ್ಟಿಯಿಂದ ಈ ಬದುಕಿನ ಕುರಿತಂತೆ ಖಂಡಿಸುವ ಮತ್ತೆ ವೈರಾಗ್ಯಕ್ಕೆ ದಾರಿ ಮಾಡಿಕೊಡುವ ಅನೇಕ ರಚನೆಗಳನ್ನ ದಾಸರು ಬರೆದಿದ್ದಾರೆ. ಆ ದಾಸರು ಹಾಗೆ ಬರೆಯೋದ್ರ ಜೊತೆಗೆ ಬದುಕಿನಲ್ಲಿ ಏನನ್ನ ಕಂಡ್ರೂ ಕೂಡ ಏನ್ ಮಾಡ್ಬೇಕು ನಾವು, ಆ ಬದುಕನ್ನೇ ಅದರಲ್ಲಿ ಕಾಣುವುದರ ಜೊತೆಗೆ ಏನಾಗ್ಬೇಕು, ಅದರಲ್ಲಿಯೇ ನಾವು ಅಲೌಕಿಕವನ್ನು ಕಾಣಬಹುದು ಅನ್ನುವ ಒಂದು ಸೂಚನೆ ಈ ದಾಸ ಸಾಹಿತ್ಯದಲ್ಲಿ ವಿಪುಲವಾಗಿ ಬಂದಿದೆ. ಅನೇಕ ಉದಾಹರಣೆಗಳಿಂದ ಬಂದಿದೆ. ಈಗ ಉದಾಹರಣೆಗೆ ನಾವು ಈ ಲೌಕಿಕ ಅನ್ನೋದು ಗೋಡೆ, ಪಾರಮಾರ್ಥಿಕ ಅನ್ನೋದು ಗೋಡೆ ಆಚೆ, ಲೌಕಿಕ ಗೋಡೆಯನ್ನೆಲ್ಲ ಕೆಡವು ಬಿಟ್ರೆ ಪಾರಮಾರ್ಥಿಕ ಕಾಣುತ್ತೆ ಅಂತ ನಾವು ಹೇಳ್ಬೋದು. ಆದ್ರೆ ಲೌಕಿಕವನ್ನು ಕೆಡವು ಬಿಟ್ರೆ ನಾವು ಬದುಕೋಕೆ ಸಾಧ್ಯ ಇಲ್ಲ. ಅದರಿಂದ ಬದುಕುವಾಗ್ಲೂ ನಿರಾಳವಾಗಿ ಬದುಕದೇ ಇದ್ರೆ ನೆಮ್ಮದಿ ಸಿಕ್ಕೋದಿಲ್ಲ. ಸುಖವಾಗಿ ಬದುಕಬೇಕಾಗಿಲ್ಲ, ನಿರಾಳವಾಗಿ ಬದುಕ್ಬೇಕು. ಸುಖವಾಗಿ ಬದುಕೋದ್ ಬೇರೆ, ನಿರಾಳವಾಗಿ ಬದುಕೋದ್ ಬೇರೆ. ಆ ನಿರಾಳವಾಗಿ ಬದುಕು ಬೇಕಾದ್ರಿಂದ ಲೌಕಿಕವನ್ನು ಪೂರ್ಣವಾಗಿ ತ್ಯಾಜ್ಯ ಮಾಡೋದಲ್ಲ. ಹಾಗಾದ್ರೆ ಲೌಕಿಕನ ಏನ್ ಮಾಡ್ಬೇಕು, ಭಾಗತ್ಯಾಗ ಮಾಡ್ಬೇಕು. ಅಂದ್ರೆ ಗೋಡೆಗೆ ಒಂದೊಂದು ಕಿಟಕಿ ಇರಬೇಕು, ಅಥವಾ ಮನೆಯ ಸೂರಿಗೆ ನೀರು ಮತ್ತೆ ಗಾಳಿ ಬೆಳಕು ಬರದೇ ಇರೋ ಹೆಂಚು ಹಾಕೋದು. ಹೆಂಚು ಹಾಕ್ದಾಗ ಗಾಳಿ ಬರುತ್ತೆ, ನೀರ್ ಬರಲ್ಲ. ಆದ್ರೆ ಬೆಳಕು ಬರೋ ಹಾಗೆ ಮಧ್ಯ ಮಧ್ಯೆ ಬೆಳಕಿನ ಹೆಂಚನ್ನು ಹಾಕ್ತಾರೆ, ಪಾರದರ್ಶಕ ಹೆಂಚನ್ನು ಹಾಕ್ತಾರೆ. ಮಂಕುತಿಮ್ಮನ ಕಗ್ಗದಲ್ಲಿ ಕೂಡ DVG ಅವರು ಹೇಳ್ತಾರೆ, ಜಗದ ಬಂದಿ ಗೃಹದಿ ಬಂಧಿಸಿರೆ ನಿನ್ನ ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷದಿಂದ ನೀನು ಆಕಾಶದ ಒಂದು ವೈಭವವನ್ನು ನೋಡು ಅಂತ ಹೇಳ್ತಾರೆ. ನಿಸರ್ಗದ ವೈಭವವನ್ನು ನೋಡು ಅಂತಾರೆ. ಆದ್ದರಿಂದ ಈ ರೂಪಕವಾಗಿಸುವ ಪ್ರಯತ್ನ ಎಲ್ಲಿ ಜಾಸ್ತಿಯಾಗತ್ತೆ ಅಂದ್ರೆ, ಲೌಕಿಕವನ್ನು ವಿವರಿಸುತ್ತಲೇ ಅಲೌಕಿಕವನ್ನ ಹೇಳುವಂತ ಒಂದು
ಜಾಣತನ ಇದೆಯಲ್ಲ ಅದನ್ನ ನಾನು ರೂಪಕ ಅಂತ ಕರಿತೀನಿ. ಲೌಕಿಕವನ್ನು ವಿವರಿಸುತ್ತಲೇ ಪಾರಮಾರ್ಥಿಕಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಹೇಗೆ ರೂಪಕದಲ್ಲಿ ದಾಸರು ಸಾಧಿಸಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಲೌಕಿಕವಾದ ಗೋಡೆಯಲ್ಲಿ ರೂಪಕದ ಕಿಟಕಿ ಮಾಡ್ತಾರೆ. ಆ ರೂಪಕದ ಕಿಟಕಿಯ ಮೂಲಕ ನಮಗೆ ಅಲೌಕಿಕವು ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. ಉದಾಹರಣೆಗೆ ಪ್ರಾರಂಭ ಮಾಡೋದು ಲೌಕಿಕದಿಂದ, ಆಮೇಲೆ ಅವರು ತಲುಪೋದು ಪಾರಮಾರ್ಥಿಕಕ್ಕೆ. ಉದಾಹರಣೆಗೆ ಮುಸುರೆ ತೊಳೆಯಬೇಕು, ನಾವು ದಿನ ಮುಸುರೆ ತೊಳಿತೀವಲ್ವಾ, ಮುಸುರೆ ತೊಳೆಯಬೇಕು ಅದು ಲೌಕಿಕ. ಹಾಗೆ ಕೇಳ್ತಿರುವಾಗ್ಲೇನೆ ಈ ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತಾರೆ. ಮನಸ್ಸಿನ ಮುಸುರೆ ತೊಳಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ನಾವು ಮುಸುರೆ ತೊಳೆಯೋದು ನಮಗ್ ಗೊತ್ತು, ಮನಸ್ಸಿನ ಮುಸುರೆ ತೊಳೆಯೋದು ನಮಗ್ ಗೊತ್ತಿಲ್ಲ. ಹಾಗಾದ್ರೆ ಮನಸ್ಸು ಯಾಕೆ ಮುಸುರೆ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರಿಂದ ಅವ್ರು ಹೇಳ್ತಾರೆ ಮುಂದಕ್ಕೆ, ಅಷ್ಟಮದದಿಂದ ಬೆಂದ ಸುಟ್ಟ ಈ ಪಾತ್ರೆಯ ವಿಷ್ಣುನಾಮ ಎಂಬ ಕೃಷ್ಣಾ ನದಿಯಲ್ಲಿ ಮುಸುರೆ ತೊಳೆಯಬೇಕು ಅಂತ ಹೇಳ್ತಾರೆ. ಕಾಮಕ್ರೋಧದಿಂದ ಬೆಂದ ಈ ಪಾತ್ರೆಯ ರಾಮಕೃಷ್ಣ ಎಂಬ ಹೇಮಾ ನದಿಯಲ್ಲಿ ಅಂತ ಹೇಳ್ತಾರಲ್ಲ, ಇಲ್ಲಿ ಗಮನಿಸಿ, ಇದು ರೂಪಕ. ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರಿಂದ ಅದು ಮುಸುರೆ ಆಯ್ತು. ಹಾಗೆ ನಮ್ಮ ಮನಸ್ಸಿನಲ್ಲಿ ಪಾತ್ರೆ ಅನ್ನೋ ಪದ ನೋಡಿ ಎಷ್ಟು ಚೆನ್ನಾಗಿದೆ. ಪಾತ್ರೆ ಪತನಾತ್ರಾಯತೆ ಇತಿ ಪಾತ್ರ. ನಾನು ಬೀಳ್ದು ಹಾಕಿ ಜೋಪಾನಕ್ಕೆ ಇಟ್ಕೊಳುತ್ತೆ, ಸಾರು ಹಾಕಿದ್ರೆ ಸಾರು ತುಂಬಿಟ್ಕೊಳುತ್ತೆ, ಅನ್ನ ಹಾಕಿದ್ರೆ ಅನ್ನ ತುಂಬಿಟ್ಕೊಳುತ್ತೆ, ಮೊಸರು ಹಾಕಿದ್ರೆ ಮೊಸರು ತುಂಬಿಟ್ಕೊಳುತ್ತೆ. ಬೀಳದ ಹಾಗೆ ಕಾಪಾಡುವ ಪಾತ್ರೆಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ಪ್ರಾಪಂಚಿಕ ಬದುಕಿನ ಮುಸುರೆ ಅಂಟ್ಕೊಂಡ್ಬಿಟ್ಟಿದೆ. ಅದು ಅಂಟ್ಕೊಂಡಿರೋ ಮುಸುರೆನ ಏನ್ ಮಾಡ್ಬೇಕು ನಾವು? ಆ ಮುಸುರೆ ತೊಳಿದೇ ಇದ್ರೆ ನಾವು ಬೇರೆ ಇನ್ನೊಂದು ಅಡುಗೆ ಮಾಡಕ್ಕಾಗಲ್ಲ. ಹಾಲು ಹಾಕಿಸ್ಕೊಂಡ್ರೆ ಹಾಲು ಒಡೆದು ಹೋಗುತ್ತೆ. ಹಾಗಾಗೋದ್ರಿಂದ ಇಲ್ಲಿ ಮುಸುರೆ ಅನ್ನುವುದನ್ನೇ ರೂಪಕ ಮಾಡಿ ಇದ್ದಕ್ಕಿದ್ದ ಹಾಗೆ ಜಿಗಿತಾರೆ ಮನಸ್ಸಿನ ಮುಸುರೆ. ಮನಸ್ಸಿನ ಮುಸುರೆ ಯಾಕಾಯ್ತು ಅಂದ್ರೆ ನನ್ನ ಪಾತ್ರೆಯಲ್ಲಿ ಕಾಮ ಕ್ರೋಧದ ಉರಿಯಲ್ಲಿ ನಾನೇನೋ ಪ್ರಾಪಂಚಿಕ ಸುಖ ದುಃಖಗಳ ಅಡಿಗೆ ಮಾಡಿಟ್ಕೊಂಡಿದ್ದೀನಿ. ಆ ಮುಸುರೆ ಅಂಟ್ಕೊಂಡ್ಬಿಟ್ಟಿದೆ. ಅಂಟುಕೊಂಡಿದ್ದು ಹೋಗ್ಬೇಕು ಅನ್ನುವ ದೃಷ್ಟಿಯಲ್ಲಿ ಅದನ್ನ ಮುಸುರೆ ತೊಳೆಯಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಪದ್ಯ ನೀವು ಗಮನಿಸಿದ್ರೆ ಅವಾಗ ಮುಸುರೆ ತೊಳೆಯಬೇಕು ಅಂತಂದಾಗ ನಮ್ಗೆ ಓಹೋ, ದಾಸರು ನಾವು ದಿನ ಮಾಡೋ ಕೆಲಸನ ಹೇಳ್ತಿದ್ದಾರೆ ಅಂತ ಒಂದು ಆತ್ಮೀಯತೆ ಬರುತ್ತೆ. ಸೊ ಆತ್ಮೀಯತೆಯಿಂದ ಆಕರ್ಷಿಸಲು ಲೌಕಿಕ, ಆದ್ರೆ ಗುರಿ ಸಾಧನೆ ಪಾರಮಾರ್ಥಿಕ. ಇದ್ದಕ್ಕಿದ್ದಾಗೆ ಮನಸ್ಸಿನ ಅಂದಾಗ ನಮ್ಗೆ ತಕ್ಷಣ ಗಾಬರಿ ಆಗಿದ್ದಾರೆ. ಹೌದು, ಪಾತ್ರೆಗೆ ಅಂಟ್ಕೊಂಡಿರೋದು ಅನ್ನದಗಳು ಅಥವಾ ಎಣ್ಣೆ ಜಿಡ್ಡು ನಮಗ್ ಚೆನ್ನಾಗಿ ಗೊತ್ತು. ಸೌದೆಯ ಮಸಿ, ಈಗ ಗ್ಯಾಸ್ ಸ್ಟವ್ ಬಂದಿದೆ ಅದಿಲ್ಲ ಅಂತ ಇಟ್ಕೊಳ್ಳಿ, ಅದ್ ಏನಾರು ಆಗ್ಲಿ, ಈ ಕಡೆಗೆ ನಮಗ್ ಗಮನ ಬರುತ್ತೆ, ಯಾಕಂದ್ರೆ ನಮ್ಮ ಅನುಭವ ಇಲ್ಲಿರೋವಂಥದ್ದು. ಆದರೆ ಮನಸ್ಸಿನ ಅಂದಾಗ ತಕ್ಷಣ ನಮ್ಗೆ ಗಾಬರಿ ಆಗ್ಬಿಡುತ್ತೆ. ಮನಸ್ಸನ್ನ ಎಲ್ಲಿ ಅಡುಗೆ ಮಾಡಿದೀವಿ ನಾವು? ಮನಸ್ಸು ಅನ್ನೋದು ಪಾತ್ರೆನ ಮೊದಲನೇ ಪ್ರಶ್ನೆ, ಅಡುಗೆ ಎಲ್ಲಿ ಮಾಡಿದೀವಿ ಅನ್ನೋದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಅಡುಗೆ ಮಾಡಿದಿರೋ ಮುಸುರೆ ಯಾವುದು? ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಆ ಮುಸುರೆ ಯಾವುದನ್ನ ಹೇಗೆ ತೊಳಿಬೇಕು, ಎಲ್ಲಿ ತೊಳಿಬೇಕು? 4 ಪ್ರಶ್ನೆ. ಈ 4 ಪ್ರಶ್ನೆಗೂ ಮುಸುರೆ ತೊಳೆಯಬೇಕು ಎನ್ನುವ ಪದ್ಯದಲ್ಲಿ ಸುಂದರವಾಗಿ ಉತ್ತರವನ್ನ ಪುರಂದರದಾಸರು ಕೊಟ್ಟಿದ್ದಾರೆ. ಸಮಯದ ಅಭಾವದಿಂದ ನಾನು ಅದನ್ನ ವಿವರಿಸಕ್ ಹೋಗಲ್ಲ, ದಯಮಾಡಿ ಅದನ್ನ ಓದಿ. ಹೀಗಾಗಿ ಇಲ್ಲಿ ನಾವು ರೂಪಕವನ್ನ ಬಳಕೆ ಮಾಡೋ ರೀತಿ ಹೇಗೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ನಿಮಗೆ ಸಾದರಪಡಿಸಿದ್ದೀನಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಒಂದು ಮಾತಿದೆ. ಶರೀರ ಎನ್ನೋದಿದೆಯಲ್ಲ, ಅಲ್ಲಿಂದಲೇ ಪ್ರಾರಂಭ ಆಗಬೇಕು ಎಲ್ಲ ಕಲಿಕೆಯನ್ನು. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಕೂಡಿಕೊಂಡು ಲೋಕಾನುಭವವನ್ನು ಆಮದು ಮಾಡಿಕೊಳ್ತವೆ. ಲೋಕಾನುಭವ ಆಮದು ಆದದ್ದು ಅಡುಗೆ ಆಗುತ್ತೆ, ಅಡುಗೆ ಆದದ್ದು ಲೋಕಾನುಭವದ ಅಡುಗೆ ಆಗುತ್ತೆ. ಆದ್ರೆ ಪಾರಮಾರ್ಥಿಕ ಅಡುಗೆ ಆಗೋದಿಲ್ಲ, ಯಾಕೆಂದ್ರೆ ಲೋಕಾನುಭವದ ಮುಸುರೆ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅನ್ನುವಂಥದ್ದು. ರಾಜರತ್ನಂ ಅವರು ಎಂಟಕೂರ್ಕ ರತ್ನಂ ಬಾಯಲ್ಲಿ ಏನ್ ಹೇಳ್ತಾರೆ? ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಎದ್ಕೋ ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ ಅಂತ ಹೇಳ್ತಾರೆ. ಆದ್ರೆ ದೈವದ ಸಮೀಪ ಬಯಸೋರು ಈ ಎಂಡ ತುಂಬ್ಕೊಂಡ್ ಮೈನ ದೈವ ಒಪ್ಪೋದಿಲ್ಲ, ಆ ಎಂಡ ಕಳಿಬೇಕಾಗತ್ತೆ. ಅವ್ರು ಎಂಡ ಅಂದ್ರು, ಇವ್ರು ಮುಸುರೆ ಅಂದ್ರು. ಹೀಗಾಗಿ ಈ ಮುಸುರೆ ತೊಳೆಯಬೇಕು ಅನ್ನುವಂಥ ಪದ್ಯ ಬಂತು. ಹೀಗಾಗಿ ಈ ದಾಸ ಸಾಹಿತ್ಯವನ್ನ ನೀವು ಗಮನಿಸಿದರೆ ಅದು ಬರೇ ರೂಪಕಗಳ ಒಂದು ಗಣಿ. ನೀವು ಬಗೆದಷ್ಟೂ ಕೂಡ ಹೊಸ ಹೊಸ ಸಂಗತಿಗಳು ಬಗೆ ಅಂದ್ರೆ ಮನಸ್ಸು ಅಂತಾಗುತ್ತೆ, ಬಗೆಯೋದು ಅಂದ್ರೆ ಆಳವಾಗಿ ಬಗೆಯೋದು. ಬಗೆದಷ್ಟು ಬಗೆಗೆ ಹೊಸ ಹೊಸ ಒಂದು ಮಿಂಚನ್ನ ಸೃಷ್ಟಿ ಮಾಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಈಗ ರೂಪಕಗಳಲ್ಲಿ ಎಷ್ಟು ಬಗೆ ಇದೆ, ದಾಸ ಸಾಹಿತ್ಯದ ರೂಪಕಗಳನ್ನ ವರ್ಗೀಕರಣ ಮಾಡೋಣ ಅನ್ನೋದಾದ್ರೆ ತುಂಬಾ ಆಶ್ಚರ್ಯಕರವಾಗಿ ಅನೇಕ ಬಗೆಯ ರೂಪಕಗಳನ್ನ ನಾವು ಕಾಣೋಕ್ ಸಾಧ್ಯ. ಕೆಲವನ್ನ ನಾನು ಇಲ್ಲಿ ಉದಾಹರಿಸ್ತೀನಿ. ಎಲ್ಲ ದಾಸ ಸಾಹಿತ್ಯದ ಎಲ್ಲ ರೂಪಕಗಳನ್ನು ಒಳಗೊಂಡ ಹಾಗೆ ಮಾಡಿಲ್ಲ. ನಾನು ಕೆಲವೊಂದು ಸೂಚಿಸಿದ್ರೆ ನೀವು ಮತ್ತೆ ಅಧ್ಯಯನ ಮಾಡಿ ಈ ಪಟ್ಟಿಯನ್ನ ಉದ್ದ ಮಾಡ್ಬೇಕು ಅಂತ ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ. ನಾನು ಇನ್ನೂ ಅಧ್ಯಾಪಕನಾಗಿ ನಿವೃತ್ತನಾದ್ರೂ ಅಧ್ಯಾಪಕನ ಗುಣ ಹೋಗಿಲ್ಲ ನಂಗೆ. ನೀವೆಲ್ಲರೂ ಹೋಮ್ ವರ್ಕ್ ಮಾಡ್ಬೇಕು, ಹರಿದಾಸ ಸಾಹಿತ್ಯದಲ್ಲಿ ಎಷ್ಟು ಬಗೆಯ ರೂಪಕಗಳಿವೆ ಅಂತ. ಕೆಲವು ರೂಪಗಳನ್ನ ವರ್ಗೀಕರಣ ಮಾಡೋಕೆ ಉದಾಹರಣೆಯಾಗಿ ಕೆಲವು ರೂಪಗಳನ್ನ ನಾನಿವತ್ತು ಹೇಳ್ತೇನೆ. ಈಗ ಲೌಕಿಕ ವೃತ್ತಿಗಳು, ಒಬ್ಬೊಬ್ರು ಒಂದೊಂದು ಕಸುಬು ಮಾಡ್ತಾರೆ. ಆ ಕಸುಬನ್ನೇ ಒಂದು ರೂಪಕ ಮಾಡ್ತಾರೆ ಪುರಂದರದಾಸರು, ಮತ್ತೆ ಉಳಿದ ದಾಸರು, ಅನೇಕ ದಾಸರು ಮಾಡಿದ್ದಾರೆ. ಈಗ ವೈದ್ಯನ ಕಸುಬಿನ ರೂಪಕ, ಆವ ರೋಗವು ಎನಗೆ ದೇವಧನ್ವಂತ್ರಿ, ಸಾವಕಾಶದಿಯನ್ನ ಕೈ ಹಿಡಿದು ನಡೆಸಯ್ಯ. ಕೈ ಹಿಡಿದು ನಾಡಿ ನೋಡ್ತಾರಲ್ಲ ವೈದ್ಯರು, ಅವ್ರ ಕಾಲದ ವೈದ್ಯರು, ಇವಾಗಿನ ವೈದ್ಯರು ಸ್ಟೆಥೋಸ್ಕೋಪ್ ಇಟ್ಕೋತಾರೆ, ಅದು ಬೇರೆ ಮಾತು. ಸಾವಧಾನದಿ ಎಂದು ಕೈ ಹಿಡಿದು ನಡೆಸಯ್ಯ. ನನ್ಗೆ ಯಾಕೋ ನಾಲ್ಗೆಲಿ ಹರಿನಾಮವೇ ಬರೋದಿಲ್ಲ, ನನ್ ಪೂಜೆ ಮಾಡೋದಕ್ಕೆ ಕೈಯೇ ಬರ್ತಾ ಇಲ್ಲ, ಹಾಗಾಗಿ ನನ್ಗೆ ಒಂದು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಇದೇನಾಗಿದೆ ಅನ್ನೋ ಭವರೋಗವನ್ನ ನೀನು ಪರಿಹರಿಸಯ್ಯ ಅಂತ ಹೇಳುವಾಗ ವೈದ್ಯರ ವೃತ್ತಿ ತಗೊಂಡ್ರು. ಇನ್ನೊಂದ್ಸರಿ ಡಂಗುರವ ಸಾರಿರೋ ಡಿಂಗರಿಗರೆಲ್ಲರೂ ಅಂತ ಡಂಗುರ ಸಾರೋದ್ ನೋಡಿದಾಗ, ಡಂಗುರ ಯಾರು, ಪಾಂಡುರಂಗನೇ ಪರ ದೈವವೆಂದು ಡಂಗುರವ ಸಾರಿರೋ ಅಂತ ಹೇಳಿದ್ರು. ಹೀಗೆ ನಾವು ಅನೇಕ ವೃತ್ತಿಗಳನ್ನ ಮಾಡುವ ಕೆಲಸವನ್ನೇ ರೂಪಕವಾಗಿ ಹೇಳುವ ಒಂದು ಚಾಣಾಕ್ಷತನವನ್ನ ಎಲ್ಲ ದಾಸರುಗಳು ಮಾಡಿದ್ದಾರೆ ಅನ್ನುವಂಥದ್ದು. ಓಲೆ ಬಂದಿದೆ, ಪದುಮನಾಭ ತಾನೇ ಬರೆದ ಓಲೆ ಬಂದಿದೆ ಅಂತ ಇನ್ನೊಂದು ರೂಪಕದಲ್ಲಿ ಹೇಳ್ತಾರೆ. ಹಾಗಾಗಿ ಯಾವುದನ್ನು ನೋಡಿದ್ರು ಅವರಿಗೆ ಕೊನೆಗೆ ಪರಮಾತ್ಮನೇ ಜ್ಞಾಪಕ ಬರ್ಬೇಕು. ಯಾವ ವಾಕ್ಯವನ್ನು ಓದಿದರೂ ಕೊನೆಗೆ ಬರುವುದು ಪೂರ್ಣ ವಿರಾಮ. ಹಾಗಾಗಿ ಶ್ರೀಹರಿಯ ವಿಸ್ಮರಣೆ ಆಗತ್ತೆ ಸ್ವಲ್ಪ ಕಾಲಕ್ಕೆ, ಆದ್ರೆ ಕೊನೆಗೆ ಆ ಪೂರ್ಣ ವಿರಾಮ ಬಂದಾಗ ಪೂರ್ಣ ಪ್ರಜ್ಞನಾದ ಪರಮಾತ್ಮನ ನೆನಪು ಬರುತ್ತೆ ಅನ್ನೋದು ರೂಪಕ ಚಿಂತನೆಯ ಒಂದು ಗುಟ್ಟು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾರಂಭವಾಗೋದು ನಮಗೆ ಪರಿಚಿತವಾದ ಅನುಭವದಲ್ಲಿ. ರಾಬರ್ಟ್ ಫ್ರಾಸ್ಟ್ ಅಂತ ಒಬ್ಬ ವಿಮರ್ಶಕ ಹೇಳ್ತಾನೆ, ಅಮೆರಿಕನ್ ವಿಮರ್ಶಕ. ಅವನು ಹೇಳ್ತಾನೆ, ಎ ಪೊಯಮ್ ಶುಡ್ ಬಿಗಿನ್ ವಿತ್ ರಿಲೈಟ್ ಅಂಡ್ ಎಂಡ್ ವಿತ್ ಥಿಂಕಿಂಗ್. ಲವಲವಿಕೆಯಿಂದ ಪ್ರಾರಂಭ ಆಗ್ಬೇಕು ಪದ್ಯದಲ್ಲಿ ಮೊದಲೇ ನೀವು ಪರಮಾತ್ಮ ಅಂತ ಘೋಷಣೆ ಮಾಡ್ಬಿಟ್ರೆ ಎಲ್ರು ಮೂರ್ಛೆ ಹೋಗ್ಬಿಡ್ತಾರೆ. ಹಂಗ ಆಗ್ಕೂಡ್ದು. ಅದು ಇಟ್ ಶುಡ್ ಬಿಗಿನ್ ವಿತ್ ಡಿಲೈಟ್. ಪರಿಚಿತ ಅನುಭವ ಹೇಳಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ನಾನು ಅಮೆರಿಕಾದಲ್ಲಿ ಹೋಗಿ ಕೂತ್ಕೊಂಡಿದ್ದಾಗ ಸೀರಿಯಲ್ ನೋಡಿದ್ರೆ ನಂಗೆ ಬೇಜಾರಾಗೋದು. ಆದ್ರೆ ಸೀರಿಯಲ್ ಮಧ್ಯದಲ್ಲಿ ಯಾವ್ದೋ ಒಂದು ಇಂಡಿಯನ್ ಮೀಟಿಂಗ್ ನಡೀತು, ಅಲ್ಲಿ ಎಲ್ಲ ಹೆಣ್ಮಕ್ಳಿದ್ರು, ಅಲ್ಲಿ ಭರತನಾಟ್ಯ ಅಂತ ತೋರಿದ್ರೆ ತಕ್ಷಣ ನನ್ನ ಮನಸ್ಸು ಅದ್ರ ಜೊತೆಲಿ ತಾದಾತ್ಮ ಕಂಡ್ಕೊಂತು. ಹಾಗಾಗಿ ಈ ರೂಪಕಗಳು ಆ ರೀತಿ ಕೆಲಸ ಮಾಡುತ್ತವೆ ಅನ್ನುವಂಥದ್ದು. ನಾರಾಯಣನೆಂಬ ನಾಮದ ಬೀಜವ ನಾಲಿಗೆ ತುದಿಯಿಂದ ಬಿತ್ತಿರಯ್ಯ, ಹೃದಯ ಹೊಲವ ಮಾಡಿ ಮನವ ನೇಗಿಲ ಮಾಡಿ, ಶ್ವಾಸೋಚ್ಛ್ವಾಸವ ಎರಡೆತ್ತ ಮಾಡಿ, ಜ್ಞಾನವೆಂಬ ಹಗ್ಗ ಕಣ್ಣ ಮಿಣಿಯ ಮಾಡಿ ಅಂತ ಇನ್ನೊಂದು ಹಾಡು ಹೇಳುತ್ತೆ. ಹೀಗಾಗಿ ಕೃಷಿಯದ್ದಾಗಿರ್ಬೋದು, ಪತ್ರಲೇಖನ ಆಗಿರ್ಬೋದು, ಪ್ರತಿಯೊಂದನ್ನು ನೋಡಿ ಬರೆಯುವಂಥದ್ದು. ಆ ಪರಂಪರೆ ಹೇಗೆ ವಿಸ್ತಾರವಾಯ್ತು ಅಂದ್ರೆ, ಶಿಶ್ನಾ ಶರೀಫ್ರಂಥವ್ರು ಕೂಡ ಗಿರಣಿ ವಿಸ್ತಾರ ಹುಬ್ಬಳ್ಳಿಲಿ ಗಿರಣಿ ನೋಡಿದ್ರು, ಅದನ್ನೇ ಗಿರಣಿ ವಿಸ್ತಾರ ನೋಡವ ತಂಗಿ ಅಂತ ಹೇಳುವಂತ ಪದ್ಯ ಬರೆದ್ರು. ಹೀಗಾಗಿ ಲೌಕಿಕ ಬದುಕಿನ ವೃತ್ತಿಗಳು ಕೂಡ ಅವ್ರಿಗೆ ಹೇಗ್ ಕಾಣುತ್ತೆ. ಸೂಜಿಯೇ ಚೆಲ್ವ ಸೂಜಿಯೇ ಅಂತ ಸೂಜಿ ನೋಡುವುದ್ರು ಕೂಡ ಆ ಒಂದು ಹೊಲಿಗೆ ಕೆಲಸದಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ಬಳಸ್ಕೊಳ್ಳುವಂತ ಒಂದು ಜಾಣ್ಮೆಯನ್ನ ಅವರು ತೋರಿಸಿದ್ರು ಅನ್ನೋದಕ್ಕೆ ಇದು ಒಂದು ರೀತಿಯಲ್ಲಿ ವೃತ್ತಿಪರವಾದಂಥ ಪದ್ಯ. ವೃತ್ತಿಯಿಂದ ಚಿತ್ತವೃತ್ತಿಯನ್ನ ತಿದ್ದುವ ಒಂದು ಪ್ರಯತ್ನ. ಇದು ತುಂಬಾ ಗಮನಿಸ್ಬೇಕು. ಚಿತ್ತವೃತ್ತಿ ಅಂದ್ರೆ ಮೂಡ್ ಅಂತ. ನಮ್ಮ ಮೂಡ್ನ ಲೌಕಿಕದಿಂದ ಅಲೌಕಿಕತೆಗೆ ಕರ್ಕೊಂಡು ಹೋಗುವಾಗ ವೃತ್ತಿಯಿಂದ ಶುರು ಮಾಡ್ತಾರೆ. ಉಪಾಯವಾಗಿ ಮನಸ್ಸಿನ ಚಿತ್ತವೃತ್ತಿ ಕಡೆಗೆ ಅವರು ಹಿಂತಿರುಗ್ತಾರೆ. ಹಾಗಾಗಿ ಈ ರೂಪಕಗಳು ಅವ್ರಿಗೆ ಆಕರ ಏನಪ್ಪಾ ಅಂದ್ರೆ ವೃತ್ತಿಗಳು. ಎಲ್ಲ ದಾಸರುಗಳಿಗೂ ಈ ತರ ಬರೆದಿದ್ದಾರೆ ಅನ್ನುವಂಥದ್ದು. ಇನ್ನು ಪುರಂದರದಾಸರು ಬರೆದಿರುವಂತಹದ್ದು ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅಂತ ಹೇಳುವಾಗ ಏನಾಯ್ತು, ಅವ್ರು ಭಿಕ್ಷೆ ಬೇಡ್ತಾ ಇದ್ರಲ್ಲ, ಆ ಭಿಕ್ಷೆ ಬೇಡೋದನ್ನೇ ಮಧುಕರ ವೃತ್ತಿ ಅಂತ ಕರೀತಿದ್ರು. ಅದನ್ನ ನೋಡಿ ಶುರು ಮಾಡೋದು ಮಧುಕರ ವೃತ್ತಿ ಎನ್ನೋದು ಅದು ಬಲು ಚೆನ್ನದು. ಭಿಕ್ಷೆ ಬೇಡೋರು ನಾವು
ಭಿಕ್ಷೆ ಬೇಡ್ತೀವಿ ಅಂತ ಅನ್ನುವಾಗ ಅದಕ್ಕೆ ಮಧುಕರ ಅಂತಾರೆ. ಮಧುಕರ ಅಂದ್ರೆ ದುಂಬಿ ಅಂತ ಒಂದ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು, ಪದುಮನಾಭನ ಪಾದ ಪದುಮ ಮಧುಪವೆಂಬ. ಪದುಮನಾಭನ ಪಾದದ ಪದ್ಮದಲ್ಲಿರುವ ಜೇನನ್ನ ಹೀರುವ ದುಂಬಿಯ ರೀತಿಯಲ್ಲಿ ನಮ್ಮ ಕೆಲಸ. ನಾವು ಯಾರ ಕಷ್ಟ ಸುಖಕ್ಕೆ ಅಯ್ಯೋ ಅಂತೀವಿ, ಆದ್ರೆ ಅವ್ರಿಗೆ ಮತ್ತೆ ನಿಮ್ ದುಃಖದಲ್ಲೂ ಪರಮಾತ್ಮ ಇದ್ದಾನೆ, ನಿಮ್ ಸುಖದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಸ್ಮರಿಸ್ತಾ ನಾವು ಹೋಗ್ತೀವಿ ಅಂತ ಹೇಳುವಾಗ ಆ ಪದ್ಯ ರಾಗಿಯ ತಂದೀರ ಭಿಕ್ಷಕ್ಕೆ ರಾಗಿಯ ತಂದೀರ ಅನ್ನೋದು ಆ ಭಿಕ್ಷುಕ ವೃತ್ತಿಯ ಒಂದು ಪದ್ಯ. ಅದು ಇದ್ದಕ್ಕಿದ್ದಾಗೆ ಹೇಳ್ತಾರೆ, ಅನ್ಯವಾರ್ತೆಯ ಬಿಟ್ಟವರಾಗಿ. ಅನ್ಯವಾರ್ತೆ ಅಂದ್ರೆ ಅನ್ಯರನ್ನು ಕುರಿತ ವಾರ್ತೆ ಅಂತಲೂ ಆಗ್ಬೋದು. ನನಗೆ ಆತ್ಮಜ್ಞಾನಕ್ಕೆ ಸಂಬಂಧ ಪಡದೇ ಇರುವಂತಹ ಲೌಕಿಕ ವಿಷಯಗಳಲ್ಲಿ ಬದುಕಿ, ಆದ್ರೆ ಅದನ್ನ ಮನಸ್ಸಿಗೆ ತಂದ್ಕೋಬೇಡಿ, ಅಪರಿಗ್ರಹ ಮಾಡಿ, ಅನಾತ್ಮವಾದಂತಹ ವಿಷಯಗಳನ್ನ ಅಪರಿಗ್ರಹ ಮಾಡಿ ಅನ್ನೋದಕ್ಕೆ ಇದೊಂದು ಘೋಷಣೆ ಇದೆಯಲ್ಲ. ಅನ್ಯ ವಾರ್ತೆಯ ಬಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನಛತ್ರವನ್ನಿಟ್ಟವರಾಗಿ, ಅನ್ಯ ವಾರ್ತೆಯ ಬಿಟ್ಟವರಾಗಿ ಅನ್ನುವಾಗ ಈ ವೃತ್ತಿಪರ ಕೆಲಸಗಳನ್ನಿದೆಯಲ್ಲ ಅದೆಲ್ಲವನ್ನು ಕೂಡ ಹೇಗೆ ಪುರಂದರದಾಸರು ಬಳಸ್ಕೊಂಡಿದ್ದಾರೆ ಅಂತ. ಇನ್ನು ನಿಸರ್ಗದ ಲೀಲೆ, ಮನುಷ್ಯ ಇಲ್ಲ, ನಿಸರ್ಗದ ಲೀಲೆ. ಆ ನಿಸರ್ಗದಲ್ಲಿ ನಿಸರ್ಗವೂ ಕೂಡ ಪ್ರಕೃತಿಯ ಒಂದು ಮಾಯೆಗೆ ಸಿಕ್ಕಾಕೊಳ್ಳುತ್ತೆ ಅನ್ನುವಂಥದ್ದನ್ನ ವ್ಯಾಸರಾಯರು ಬರೆದಿರುವಂತ ಕೊಳಲನೂದುವ ಚದುರ ನಾರೆ ಪೇಳಮಯ ಅನ್ನುವಂಥ ಪದ್ಯದಲ್ಲಿ ನಾದದಿ ತುಂಬಿತು ಗೋವರ್ಧನಗಿರಿ. ಆ ಗೋವರ್ಧನಗಿರಿ ಎಲ್ಲ ನಾದದಲ್ಲಿ ತುಂಬಿತು. ಸಾವಧಾನದಿ ಹೇಳಿದಳು ಯಮುನಾ. ಯಮುನಾ ನದಿ ಹರಿಯುವಂತ ಗುಣ ಅವಳದ್ದು, ಆದ್ರೂ ಕೂಡ ಸಾವಧಾನದಿ ಹರಿದಳು ಯಮುನಾ ಅಂದಾಗ ನಮ್ಮ ಅಂತರಂಗ ಮೊದಲು ನಮ್ಮ ಪರಿಪಕ್ವತೆ ಕಡೆಗೆ ಹೋಗುವಾಗ ತನ್ನ ವೇಗವನ್ನೆಲ್ಲ ಕಳಚಿ, ತನ್ನ ರಾಜಸವನ್ನೆಲ್ಲ ಕಳಚಿ ಸಮಾಧಾನವಾಗಿರ್ತಾರೆ ಅನ್ನುವಂಥದ್ದನ್ನ ಎಷ್ಟು ಚೆನ್ನಾಗಿ ಆ ಸಾವಧಾನದಿ ಹರಿದಳು ಯಮುನಾ. ಆವಕಾಯಿತಲಿ ತುರುಗಳ ಈಗಲೇ ಇರುವಂತ ಕೃಷ್ಣನ ಹೋಗಿ ನೋಡೋದಕ್ಕೆ ಸಾಧ್ಯವಾಗುತ್ತೆ, ಸಾಧ್ಯವೇನೆ ಬೃಂದಾವನದೊಳು ಅನ್ನುವ ಒಂದು ಪದ್ಯ ಇದೆಯಲ್ಲ, ಅದು ಪ್ರಕೃತಿಯ ವಿದ್ಯಮಾನವನ್ನ ನೋಡುವಂತ ರೂಪಕವಾಗಿ ನಮ್ ಕಣ್ಣಿಗೆ ಕಾಣುತ್ತೆ. ಇನ್ ಕೆಲವು ಸಾರಿ ಇದು ರೂಪಕವೋ ಜೀವನದ ವಿವರಣೆಯೋ ಅಂತಲೇ ಅರ್ಥವಾಗೋದಿಲ್ಲ. ಈಗ ಉದಾಹರಣೆಗೆ ಈ ದೇವ್ರ ನಾಮ ತಗೊಳ್ಳಿ. ಏನಪ್ಪಾ ಅಂತಂದ್ರೆ, ಆರುಹಿತವರು ನಿನಗೆ ಈ ಮೂವರೊಳಗೆ ನಾರಿಯೋ ಧಾರುಣಿಯ ಬಲುಧನದ ಸಿರಿಯೋ ಅಂತ ಒಂದು ಪುರಂದರದಾಸರ ದೇವ್ರ ನಾಮ. ಮೇಲ್ನೋಟಕ್ಕೆ ಏನನ್ಸತ್ತೆ ಅಂದ್ರೆ, ಹೌದು, ಹೆಣ್ಣು ಹೊನ್ನು ಮಣ್ಣಿನ ಮೇಲಿನ ವ್ಯಾಮೋಹ ನಮ್ಗೆ ದೇವರನ್ನ ಧ್ಯಾನ ಮಾಡೋದಕ್ಕೆ ಅಡ್ಡಿಯಾಗುತ್ತೆ, ಈ ವ್ಯಾಮೋಹವನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋದು ಅವ್ರ ವಾದ. ಸರಿ, ಆದ್ದರಿಂದ ಇದು ವೈರಾಗ್ಯ ಪರವಾದಂತಹ ಪದ್ಯ, ವೈರಾಗ್ಯ ಪರವಾದಂತಹ ರೂಪಕವನ್ನ ವಿಸ್ತಾರ ಮಾಡ್ತಾ ಹೋಗಿದ್ದಾರೆ ಅಷ್ಟೇ ಅಂತ ಅನ್ಸುತ್ತೆ. ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆ ತಂದು ತನ್ನ ಮನೆಗವಳ ಯಜಮಾನಿ ಎನಿಸಿ ಭಿನ್ನವಿಲ್ಲದೆ ಅರ್ಧ ದೇಹವೆನಿಸುವ ಸತಿಯು ಮುನ್ನ ನೋಡಲಂಜುವಳು ಕಾಲವಶದಿ ಅಂತ ಹೇಳುವಾಗ, ಹೆಣ್ಣನ್ನ ಯಾರ ಮನಲೋ ಹುಟ್ಟಿದೋ ಹೆಣ್ಮಗಳನ್ನ ನನ್ ಹೆಂಡತಿ ಅಂತ ಅನ್ಕೊಂಡು ಅವಳನ್ನ ಯಜಮಾನಿ ಮಾಡಿ, ಹೆಂಡತಿ ನೋಡು ಸತ್ತೋದ್ರೆ ನಮ್ಮನ್ನ ತಿರುಗು ನೋಡೋದಿಲ್ಲ ಅಂತ ಹೆಣ್ಣಿನ ಬಗ್ಗೆ ಹೀಗಳೆಯುವಂತಹ ಒಂದು ಆಲೋಚನಾ ಕ್ರಮವನ್ನ ಪುರಂದರದಾಸರು ಬರ್ದಿದ್ದಾರೆ ಅಂತ ಅನ್ಸತ್ತಲ್ವಾ. ಆದ್ರೆ ಇನ್ನೊಂದು ಅಂಶದ ಅದನ್ನೇ ರೂಪಕವಾಗಿ ನೋಡಿ ಏನಾಗುತ್ತೆ, ಅನ್ಯರಲ್ಲಿ ಜನಿಸಿದ್ದ ಅಂಗನೆ ಯಾರು? ನನ್ನ ದೇಹ. ಯಾಕೆಂದ್ರೆ ನನ್ನೊಳಗೆ ದೇಹ ಜನಿಸ್ಲಿಲ್ವಲ್ಲ. ಕನಕದಾಸರು ನನ್ನಿಂದ ನಾನೇ ಜನಿಸಿ ಬಂದೇನೆ ಕೃಷ್ಣ ಅಂತ ಹೇಳ್ತಾರೆ. ಅನ್ಯರಲ್ಲಿ ಜನಿಸಿದ್ದ ಅಂಗನೆ ಕಲೆ ತಂದು ಅವಳ ಯಜಮಾನಿ ಅಂತ ನಾನೇ ನನ್ನ ದೇಹ ಅನ್ಕೊಂಡು, ನನ್ನ ದೇಹದ ನೋವೇ ನನ್ನ ನೋವು, ದೇಹದ ಸಂತೋಷವೇ ನನ್ನ ಸಂತೋಷ, ದೇಹದ ಭಾವನೆಯೇ ನನ್ನ ಭಾವನೆ ಅನ್ನುವ ಒಂದು ವಿಧಾನ ಇದೆಯಲ್ಲ, ಅದನ್ನ ರೂಪಕವಾಗಿ ನೋಡಿದ್ರೆ ಒಂದು ರೀತಿಯಲ್ಲಿ ಅಂಗನೆ ಅನ್ನುವಂಥದ್ದು ಇದೆಯಲ್ಲ, ಅಂಗನೆ ಅನ್ನುವಂಥದ್ದು ಅದು ರೂಪಕ ಆಗ್ಲಿಲ್ವಾ? ನಮ್ಮ ದೇಹಕ್ಕೆ ಅದು ಅನ್ವಯ ಆಗ್ಲಿಲ್ವಾ? ಇನ್ನೊಂದು, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನ್ನುತ್ತ ಶಾಸನವ ಬರೆಸಿ ಭಿನ್ನಣದ ಮನೆ ಕಟ್ಟಿ ಕೋಟೆ ಕತ್ತಲ ಬಿಟ್ಟು ಚೆನ್ನಿಗನ ಹಸುವಳಿಯೇ ಹೊರಗೆ ಹಾಕುವರು ಅನ್ನುವಾಗ ನನ್ನ ಪೊಸೆಷನ್ಸ್ ಇದೆಯಲ್ಲ, ಪೊಸೆಷನ್ಸ್ ಅಂತ ಹೌದು, ಪ್ರಕೃತಿಯನ್ನ ನಾನು ಸುಖ ಬೀಳ್ಬೇಕು, ಗುಲಾಬಿ ಹೂವೆಲ್ಲ ನನ್ಗೆ ಬರ್ಬೇಕು, ಎಲ್ಲ ಕಿತ್ಕೊಂಡ್ಬಂದು ನಾನು ಹಾರ ಮಾಡಿ ಹಾಕೋತೀನಿ ಅಥವಾ ದೇವ್ರಿಗೆ ಹಾಕ್ತೀನಿ ಅನ್ನುವಾಗ ನಿನ್ನದ್ ಹೇಗಾಯ್ತದು? ಆ ಗುಲಾಬಿ ಗಿಡ ನೀನ್ ಬರೋಕ್ ಮುಂಚೆ ಇನ್ಯಾರು ಹೋಗಿ ಕಿತ್ಕೊಂಡಿದ್ರೆ ಗಿಡ ಬೇಡ ಅಂತಿತ್ತ? ಹಾಗಾಗಿ ಈಶಾವಾಸ್ಯಮಿದಂ ಸರ್ವಂ ಅನ್ನೋ ದೃಷ್ಟಿಯಿಂದ ಪ್ರಪಂಚದ ನಾನಲ್ಲದ ಅನಾತ್ಮ ವಸ್ತುಗಳ್ಯಾವುದು ನಾನು ಹುಟ್ಟೋಕ್ ಮುಂಚೆನೂ ಇತ್ತು, ನಾ ಸತ್ತೋದ್ಮೇಲೂ ಇರುತ್ತೆ ಅಂದ್ರೆ
ನನ್ನ ಒಡೆತನ ಕೇವಲ ಕೆಲವು ದಿವಸ, ಇಲ್ಲ ಅದು ಸಾಯುತ್ತೆ, ಇಲ್ಲ ನಾನ್ ಸಾಯಿಸ್ತೀನಿ ಅನ್ನುವಾಗ ಜ್ಞೇಯ ಜಗತ್ತಿನ ಪೊಸೆಷನ್ ಎಲ್ಲದಕ್ಕೂ ಅದು ಅನ್ವಯ ಆಗುತ್ತೆ ಅಂದ್ರೆ ಅದು ರೂಪಕವೂ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸಿ. ಆದ್ದರಿಂದ ಹೀಗೆ ಏನಪ್ಪಾ ಅಂದ್ರೆ, ಆಮೇಲೆ ದುಡ್ಡಿಗಿನ ಬಗ್ಗೆ ಹೇಳ್ತಾರೆ, ಶೋಕವನ್ನು ಗೈಯುವರು ಸತಿಸುತರು ಬಾಂಧವರು, ಜೋಕೆ ತಪ್ಪಿದ ಬಳಿಕ ಅರ್ಥ ವ್ಯರ್ಥ, ಲೋಕದೊಳು ಗೈದ ಪಾಪ ಪುಣ್ಯಗಳೆಲ್ಲ ಸಾಕಾರವಾಗಿ ಸಂಗಡ ಬರುವುದಲ್ಲದೆ, ನಾರಿಯೋ ದಾರುಣಿಯೋ ಬಲುದನ ಸಿರಿಯೋ ಅನ್ನುವಾಗ ಇದನ್ನ ಒಂದು ರೀತಿಯಲ್ಲಿ ಹೆಣ್ಣು ಹೊನ್ನು ಮಣ್ಣಿನ ಬಗ್ಗೆ ಒಂದು ಇರುವ ಜಿಹಾಸೆಯನ್ನು ಹೇಳೋದ್ರ ಜೊತೆಗೆ ದಾಸರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ರೂಪಕವಾಗಿ ನೋಡಿದ್ರೆ ಜ್ಞೇಯವಾದದ್ದು. ನಾನ್ ನೋಡೋದು ಜ್ಞಾತೃ, ಜಗತ್ತು ಜ್ಞೇಯವೂ ನನ್ನದಲ್ಲ, ಜ್ಞಾತೃವೆಂದು ಭಾವಿಸುವ ದೇಹವೂ ನನ್ನದಲ್ಲ, ಆಗ ನಂದ್ಯಾವುದು? ನಾನು ಅನ್ನೋದನ್ನ ನಿರ್ನಾಮ ಮಾಡಿದರೆ ನಾನು ಹೋದರೇನೆ ಮೋಕ್ಷ ಸಿಗೋದು ಅಂತ ಕನಕದಾಸರಾಗ್ಲೇ ಹೇಳಿದಾರಲ್ಲ. ಆ ದೃಷ್ಟಿಯಿಂದ ಇದನ್ನ ನಾನು ಹೇಳೋದಿಕ್ಕೆ ಪ್ರಯತ್ನ ಪಟ್ಟೆ. ಇನ್ನು ವ್ಯಕ್ತಿಗಳು ಬಿಟ್ಬೋಣ, ನಿತ್ಯ ಜೀವನದ ಕಸು ಬಿಟ್ಬೋಣ. ಸಾಮಾನ್ಯವಾಗಿ ನಾವು ನಿತ್ಯ ಬಳಕೆ ಮಾಡುವಂತ ವಸ್ತು, ಆ ವಸ್ತುಗಳೆಲ್ಲವೂ ಕೂಡ ರೂಪಕ ಆಗೋದಕ್ಕೆ ಅರ್ಹತೆ ಪಡೆದಿದೆ. ಈಗ ಉದಾಹರಣೆಗೆ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಅಂತ ಪ್ರಾರಂಭ ಮಾಡ್ತಾರೆ. ಕಲ್ಲು ಸಕ್ಕರೆ ನೋಡ್ಬಿಟ್ಟು ಹೇಳ್ತಾರೆ. ಅವ್ರು ಎಷ್ಟು ಜನ ಹೇಳ್ತಾರೆ ಅಂದ್ರೆ, ಅದು ಆ ನಾತ ಹುಟ್ಟೋದಿಲ್ಲ, ಅಂಗಡಿಗೆ ಸಂತೆಯೊಳಗೆ ಇಟ್ಟು ಮಾರುವುದಲ್ಲ, ಸಂತತ ಭಕ್ತರ ನಾಲಿಗೆ ಸವಿಗೊಂಬ ಕಾಂತ ಪುರಂದರ ವಿಠಲನ ನಾಮವೆಂಬ ಅಂತ ಅಲ್ಲಿಗೆ ಬರ್ತಾರೆ. ಆ ದೃಷ್ಟಿಯಿಂದ ಈ ಕಲ್ಲು ಸಕ್ಕರೆಯನ್ನ ಒಂದು ಮಕ್ಕಳು ಬಳಕೆ ಮಾಡೋದನ್ನ, ವಸ್ತುನ ಅವ್ರು ಏನ್ ಮಾಡ್ತಾರೆ, ಲೌಕಿಕದ ವಸ್ತುನ ಅಲೌಕಿಕಕ್ಕೆ ರೂಪಕ ಮಾಡ್ತಾರೆ. ಹಾಗೆ ಬೇಕಾದಷ್ಟು ಉದಾಹರಣೆಗಳಿದೆ. ನೀವು ಈಗಾಗಲೇ ಅಧ್ಯಯನ ಮಾಡಿರೋರು ಒಬ್ಬೊಬ್ರು ಬೇಕಾದ್ರೆ ಒಂದೊಂದು ಉದಾಹರಣೆ ಹೇಳ್ಬೇಡಿ. ಈಗ ನಂದ ತನಯ ಗೋವಿಂದನ ನಾಮವೆಂಬ ಆನಂದವಾದ ಮಿಠಾಯಿ ಅಂತ ಒಂದು ಪದ್ಯ ಇದೆ. ಆ ಮಿಠಾಯಿ ಹೋಲಿಸ್ತಾರೆ. ಬಾಳೆಹಣ್ಣು ಹಣ್ಣು ಬಂದಿದೆ ಕೊಳ್ಳಿರೋ, ಚಿನ್ನ ಬಾಲಕೃಷ್ಣನೆಂಬ ಚೆನ್ನಾದ ಬಾಳೆಯ ಹಣ್ಣು ಬಂದಿದೆ ಕೊಳ್ಳಿರೋ ಅಂತ ಬಾಳೆಹಣ್ಣು ನೋಡಿದ್ರು ಕೂಡ ಅದನ್ನ ರೂಪಕ ಮಾಡಿ ಬಾಲಕೃಷ್ಣ ಅಂತ ಹೇಳುವಂತ ಒಂದು ವಸ್ತುವನ್ನ ನೋಡ್ತಾರೆ. ಹಾಗಾಗಿ ವಸ್ತುಗಳನ್ನ ರೂಪಕವಾಗಿಸುವಂತಹ ಒಂದು ಗುಣ ನಮ್ಮ ದಾಸರಿಗೆ ವಿಪುಲವಾಗಿ ಇದೆ ಅಂತಾಯ್ತು. ಇನ್ನು ಕ್ರಿಯೆಗಳು, ನಾವೇನಾದ್ರು ಒಂದು ಕೆಲಸ ಮಾಡ್ತೀವಲ್ಲ, ಆ ಕೆಲಸವನ್ನು ರೂಪಕ ಮಾಡ್ತಾರೆ. ಈಗ ಉದಾಹರಣೆಗೆ ರಾಮನಾಮ ಪಾಯಸಕ್ಕೆ ಕೃಷ್ಣ ಸಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋನು ವಸ್ತುಗಳದ್ದು ಹೇಳಿದ್ರು. ಯಾವುದು ತುಪ್ಪ, ಯಾವುದು ಸಕ್ಕರೆ, ಯಾವುದು ಅಂತ. ಮುಂದಕ್ಕೆ ಒಮ್ಮನ ಗೋಧಿಯ ತಂದು ಸುಮ್ಮನ ಇದ್ ಮಾಡಿ ಎಲ್ಲ ಮಾಡಿ ಪಾಯಸ ಮಾಡುವಾಗ ಏನೆಲ್ಲ ಮಾಡ್ತೀವೋ ಅದೆಲ್ಲವನ್ನು ರೂಪಕವಾಗಿ ಮಾಡ್ತಾರೆ. ಅದರಿಂದ ಉಪಮೆಯಲ್ಲಿ ದೀರ್ಘೋಪಮೆ ಅಂತ ಹೇಳ್ತಾರೆ. ಹಾಗೆ ರೂಪಕದಲ್ಲಿ ಕೂಡ ಇದು ಸರಪಳಿಯಾಗಿ ಇಡೀ ಪಾಯಸ ಮಾಡುವ ಕ್ರಿಯೆಯನ್ನೇ ರೂಪಕವಾಗಿ ಮಾಡುವಂತ ಒಂದು ಕೆಲಸವನ್ನ ಅವ್ರು ಮಾಡಿದ್ದಾರೆ. ಈ ಕ್ರಿಯೆಗಳನ್ನ ಆಧರಿಸಿದ ರೂಪಕಗಳು ಬೇಕಾದಷ್ಟು ಹೇರಳವಾಗಿ ನಮ್ಮ ದಾಸ ಸಾಹಿತ್ಯದಲ್ಲಿ ಸಿಕ್ಕತ್ತೆ. ಇನ್ನು ವಸ್ತು ಆಯ್ತು, ಕ್ರಿಯೆ ಆಯ್ತು, ನಿತ್ಯ ಜೀವನದ ಕೆಲಸ ಆಯ್ತು, ಕಸುಬಾಯ್ತು, ನಾವು ಹೇಳೋ ವೈರಾಗ್ಯವನ್ನೇ ಒಂದು ರೂಪಕ ಮಾಡಿದ್ದಾಯ್ತು. ಆಮೇಲೆ ಪ್ರಾಣಿಗಳನ್ನ ರೂಪಕ ಮಾಡಿರುವಂಥದ್ದು ನಮ್ಮ ದಾಸ ಸಾಹಿತ್ಯದಲ್ಲಿ ವಿಪುಲವಾಗಿ ಕಂಡು ಬರುತ್ತೆ ಅಲ್ವಾ? ಡೊಂಕು ಬಾಲದ ನಾಯಕರೇ ನೀವೇ ನೂಟವ ಮಾಡುವಿರಿ, ಕಣಿಕ ಕೊಟ್ಟೋ ಅಲ್ಲಿಗೆ ಹೋಗಿ ಇಣಕಿ ನೋಡುವಿರಿ, ಕಣಿಕ ಕೊಟ್ಟೋ ಒನಕೆಲಿ ಬಡಿದರೆ ಕುಯ್ ರಾಗವ ಹಾಡುವಿರಿ, ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಹುಗ್ಗಿ ಮಾಡುವ ಸೌಟಲ್ಲಿ ಬಡಿದರೆ ಕೈ ಕುಯ್ ರಾಗವ ಹಾಡುವಿರಿ. ಹೀಗಾಗಿ ಆ ನಾಯಿಗೆ ಕನಿಕರ ತೋರಿಸ್ತಾ ಹೀಗೆ ಮಾಡಿದ್ದಾರೆ. ಆ ಕುರುಡು ನಾಯಿ ಸಂತೆ ಬಂತಂತ ಈಗಾಗ್ಲೇ ಹೇಳಿದ್ದಾರೆ. ಅದ್ರಲ್ಲಂತೂ ಖಂಡ ಸಕ್ಕರೆ ಹಿತವಿಲ್ಲವಂತೆ, ತುಂಡು ಕೆಲಪು ಕಚ್ಚಿತಂತೆ, ಹೆಂಡರು ಮಕ್ಕಳ ನೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರಿಲ್ಲವಂತೆ. ಹೀಗೆ ಪ್ರಾಣಿಗಳನ್ನ ಇಟ್ಕೊಂಡು ಬರೆದಿರುವಂತಹ ಅನೇಕ ಕೃತಿಗಳು ನಾವು ಹರಿದಾಸ ಸಾಹಿತ್ಯದಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಇನ್ನು ಪರಮಾತ್ಮನ ಲೀಲೆಯನ್ನು ಕೂಡ ದಾಸರು ರೂಪಕ ಮಾಡ್ತಾರೆ ಅನ್ನುವಾಗ ನಾನು ಅದನ್ನಾಗ್ಲೇ ದಶಾವತಾರದ ಅನೇಕ ರೂಪಗಳನ್ನ ಈಗಾಗ್ಲೇ ಹಿಂದೆ ಉಪನ್ಯಾಸ ಮಾಡಿದೀನಿ. ಆ ಉಪನ್ಯಾಸದ ಒಂದು ಧ್ವನಿ ಮುದ್ರಿಕೆ ಏನಾದ್ರು ನಿಮಗೆ ಸಿಕ್ಕಿದ್ರೆ ಅದರಲ್ಲಿ ಹೇರಳವಾಗಿ ಸಿಗುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ಅಷ್ಟೇ. ಏನಪ್ಪಾ ಅಂತಂದ್ರೆ, ಬಾರೆ ಗೋಪಮ್ಮ ಬಾಲಕನ ಅರುಳ್ತಾನೆ ಅಂತನ್ನುವಾಗ
ನೀರೊಳು ಮಿಂದು ಮೈ ಭಾರವೆಂದೆಳುತ್ತಾನೆ, ಅದು ಮತ್ಸ್ಯಾವತಾರ. ಮೇರುಗಿರಿಯ ನೆತ್ತು ಬೆನ್ನು ನೋವೆಂದೆಳುತ್ತಾನೆ, ಧರಣಿ ದವಡೆಲಿಟ್ಟು ದವಡೆನೆಂದೆಳುತ್ತಾನೆ, ದುರುಳ ರಕ್ಕಸನ ಕರುಳ ಕಂಡೆಳುತ್ತಾನೆ ಅಂತ ಹೇಳುವಾಗ ನಾವು ಇದೇ ಕೆಲಸಗಳನ್ನ ಲೌಕಿಕ ಜಗತ್ತಿನಲ್ಲಿ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ನೀರೊಳು ಮಿಂದು ಅಂದ್ರೆ ಸಂಸಾರ ಅನ್ನೋ ನೀರಿನಲ್ಲಿ ಮುಳುಗ್ಬಿಟ್ಟಿದೀವಿ. ಮೇರುಗಿರಿಯ ಹೊತ್ತು ಎಲ್ಲ ನಾನೇ ಹೊತ್ಕೊಂಡಿದ್ದೀನಿ ಅಂತ ಪ್ರಪಂಚದ ಜವಾಬ್ದಾರಿ ಎಲ್ಲ ನಾವು ಹೊತ್ಕೊಂಡು ರಾತ್ರಿ ನಿದ್ದೆನ್ ಮಾಡಕೋರ್ ನಿದ್ದೆಯೂ ಬರಲ್ಲ. ಹೀಗೆ ಈ ಎಲ್ಲವನ್ನು ದೇವರ ಲೀಲೆಯನ್ನ, ದೇವರ ಅವತಾರವನ್ನು ಮಾನವನ ವಿಕಾರವಾಗಿ ಈ ವಿಕಾರಕ್ಕೆ ಸಮೀಕರಿಸಿ ಅದೆಲ್ಲ ಮುಗಿದಾಗ, ಅವತಾರ ಮುಗಿದಾಗ ಅವನು ಪರಮಾತ್ಮ ಆಗ್ತಾನೆ. ನನ್ನ ಈ ಅವತಾರಗಳು ಮುಗಿದಾಗ ನಾನು ದೈವತ್ವಕ್ಕೆ ಏರಬಲ್ಲೆ ಅನ್ನುವುದನ್ನ ಹೇಳೋದಕ್ಕೋಸ್ಕರ ಆ ಪರಮಾತ್ಮನ ಲೀಲೆಯೂ ಕೂಡ ರೂಪಕದ ಒಂದು ಆಕಾರ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನು ಪರಮಾತ್ಮನ ಲೀಲೆ ಎಷ್ಟು ಮಟ್ಟಿಗೆ ಅಂದ್ರೆ, ಏಕೆ ಮಲಗಿಹೆ ಹರಿಯೇ ಏಸು ಆಯಾಸ, ಯಾಕಪ್ಪ ಮಲಿಕೊಂಡ್ಬಿಟ್ಟಿದ್ಯಾ ಅಂತ ಶ್ರೀರಂಗಪಟ್ಟಣದ ರಂಗನಾಥನೋ ಅಂಥದ್ದು ಯಾವ್ದೋ ದೇವ್ರು ನೋಡಿ ಬರೀತಾರೆ. ಯಾಕಪ್ಪ ಆಯಾಸ, ನಮ್ಗೆಲ್ಲ ಉಪಕಾರ ಮಾಡಿ ಸುಸ್ತಾಗೋಯ್ತೆ ನಿಮ್ಗೆ ಅಂತ ಉದ್ದಕ್ಕೂ ದಶಾವತಾರ ಹೇಳ್ತಾರೆ. ಶುರು ಮಾಡಿದ್ದು ಏಕೆ ಮಲಗಿ ಹೇಳಿ ಅಂತ. ನಾವು ಮಲಿಕೊಳ್ಳೋದು ಲೌಕಿಕ ಬದುಕಿನಲ್ಲಿ ನಾವು ಮಲಿಕೊಳ್ಳೋದು ಯಾತಕ್ಕೆ, ಆಯಾಸ ಅದಕ್ಕೆ ಮಲಿಕೋದು. ಅವರು ಅದಕ್ಕೆ ಮುಂದೆ ದೇವ್ರಿಗೆ ಹೇಳ್ಬಿಟ್ಟು ಮುಂದಕ್ಕೆ ತಿರ್ಗಾ ದಶಾವತಾರನೇ ಹೇಳ್ತಾರೆ. ಹಾಗಾಗಿ ಹರಿಗೂ ಆಯಾಸ ಆಗ್ಬೇಕಾಗಿಲ್ಲ. ನಮ್ಮೊಳಗಿರುವ ಹರಿಯ ಇದಾನಲ್ಲ, ಜೀವಾತ್ಮ ಅಂತ ನಾವು ಕರಿತೀವಲ್ಲ, ಕೂಟಸ್ಥ ಅಂತ ಕರಿತೀವಲ್ಲ, ಅವನಿಗೂ ಆಯಾಸ ಇಲ್ಲ. ಅವನು ಯಾವಾಗ್ಲೂ ಲವಲವಿಕೆಯಿಂದ ಇರ್ಬೇಕಾದವನು ಅಂತ ನೆನಪಿಸ್ತಾರೆ. ಇನ್ನು ಪರಮಾತ್ಮನ ಸೇವೆಯನ್ನ ರೂಪಕ ಮಾಡಿರುವಂತಹ ಉದಾಹರಣೆ ಏನಪ್ಪಾ ಅಂದ್ರೆ, ಆತ್ಮನ್ನೈವಾತ್ಮನ ತುಷ್ಟ ಸ್ಥಿತಧೀರ್ಮನಿರುಚ್ಯತೆ ಅಂತಿದೆ. ತನ್ನಲ್ಲಿಯೇ ತಾನು ಯಾರು ಸಂತೃಪ್ತಿ ಆಗಿರ್ತಾನೋ ಅವನು ತುಂಬಾ ನೆಮ್ಮದಿಯಾಗಿರ್ತಾನೆ ಅಂತ ಒಂದು ಮಾತಿದೆ. ಈಗ ಉದಾಹರಣೆಗೆ ಗಿಡ, ಗುಲಾಬಿ ಗಿಡ ತನಗ್ ತಾಕತ್ತಿರೋದು ಗುಲಾಬಿ ಹೂ ಅರಳಿಸೋದೇ, ಅದಕ್ಕೆ ಇನ್ಯಾವ ತಾಕತ್ತು ಇಲ್ಲ. ಅದ್ ಬೇರೆ ತಾಕತ್ತಿನ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ತಾನು ಗುಲಾಬಿ ಹೂ ಅರಳಿಸತ್ತೆ, ಸಮಾಧಾನವಾಗಿರುತ್ತೆ. ಹಾಗಾಗಿ ತನ್ನ ಸಾಮರ್ಥ್ಯವನ್ನು ತಾನು ಪ್ರಕೃತಿಗೆ ಸಮರ್ಪಿಸುವಂಥದ್ದಿಯಲ್ಲ, ಮರ ತಾನು ಬೆಳೆದು ಎತ್ತರಕ್ಕೆ ಬೆಳೆದು ಅರಳಿಸಿದ ಹೂವು, ಕಾಯಿ, ಹಣ್ಣು, ಎಲೆ, ಕೊನೆಗೆ ತನ್ನ ದೇಹ ಎಲ್ಲವನ್ನು ಭೂಮಿಗೆ ಅರ್ಪಿಸಿ ಭೂಮಿಯನ್ನ ಫಲವತ್ತಾಗಿ ಮಾಡೋದಿಲ್ವಾ? ಆ ಒಂದು ಸಮರ್ಪಣೆ ಇದೆಯಲ್ಲ, ಆ ಸಮರ್ಪಣೆಯನ್ನ ಅದು ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಆಯ್ತು ಅಂದ್ರೆ, ಅದು ಇನ್ನೊಂದು ಮರವನ್ನ ಅನುಕರಣೆ ಮಾಡ್ಲಿಲ್ಲ, ಇನ್ನೊಂದು ಮರವನ್ನು ನೋಡಿ ಅಸೂಯೆ ಪಡ್ಲಿಲ್ಲ, ಇನ್ನೊಂದು ಮರವನ್ನು ನೋಡಿ ಅದು ನಾನು ಅದ್ರ ಹಾಗಾಗ್ಬೇಕು ಅಂತ ಪ್ರಯತ್ನನೇ ಪಡ್ಲಿಲ್ಲ. ಹಾಗಾಗಿ ಅದನ್ನ ಎಷ್ಟು ಚೆನ್ನಾಗಿ ದಾಸರು ಮನೆಯೊಳಗಾಡೋ ಗೋವಿಂದ ನೀ ನೆರೆಮನೆಗಳಿಗೆ ಹೋಗದಿರೋ ಮುಕುಂದ ಅಂತ ಶುರು ಮಾಡ್ತಾರೆ. ಕೃಷ್ಣನ್ ಹೇಳ್ತಾರೆ, ನನ್ನ ಹೃದಯದಲ್ಲೇ ಇರಪ್ಪ, ಆಚೆಗೆ ಹೋಗ್ಬೇಡ ಅಂತ. ಇನ್ನೊಂದು ಹಾಡಲ್ಲಿ ಹೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ ಭಾಗವತರು ಕಂಡರೆ ಕರೆದೆತ್ತಿ ಕೊಂಬುವರೋ ಅಂತ ಇನ್ನೊಂದು ಹಾಡಲ್ಲಿ ಬರೀತಾರೆ. ಈ ಮನೆಯೊಳಗಾಡೋ ಗೋವಿಂದದಲ್ಲೇ ನೋಡಿ ಎಷ್ಟು ಸುಂದರವಾಗಿ ವಿವರಿಸ್ತಾರೆ ಅಂದ್ರೆ, ನೊಸಲಿಗೆ ತಿಲಕವ ನೀಡುವೆ. ಇದು ಒಂದು ರೀತಿಯಲ್ಲಿ ಆಯಾಸವಿಲ್ಲದ ಕೆಲಸ. ಮಗು ಹಣೆಗೆ ತಿಲಕ ಇಡೋದು ಎಷ್ಟು ಹೊತ್ತು ಹಿಡಿಯುತ್ತೆ. ಅದ್ ಮುಂದಕ್ಕೆ ಹೇಳ್ತಾರೆ, ಹೊಸ ಬೆಣ್ಣೆ ನಿಕ್ಕಿ ಕಜ್ಜಾಯ ಕೊಡುವೆ. ಅಂದ್ರೆ ನಾನು ಕರ್ಮಯೋಗ, ನಾನು ದೇವರಿಗೆ ನನಗೆ ರುಚಿಯಾದ್ದನ್ನ ನಿನಗೂ ನೈವೇದ್ಯ ಮಾಡ್ತೀನಿ ಅನ್ನುವಾಗ ಅದನ್ನ ಕರ್ಮಯೋಗ ಹೇಳ್ತಾರೆ. ಹೊಸ ಆಭರಣಗಳಿಡುವೆ ಚಿಕ್ಕ ಹಸುಳೆ ನಿನ್ನ ನೋಡಿ ಸಂತೋಷ ಪಡುವೆ. ನಾನು ಇದೇನು ಮಾಡಲ್ಲ, ನೀನ್ ತಿಲ್ಕನೂ ಇಡಲ್ಲ, ಕಜ್ಜಾಯನು ಕೊಡೋದಿಲ್ಲ, ನೀನ್ ನೋಡಿಯೇ ಸಂತೋಷ ಪಡ್ತೀನಿ ಅಂತಾರವ್ರು. ಹಾಗೆ ಪ್ರಕೃತಿ ಸೃಷ್ಟಿಯನ್ನು ನೋಡಿಯೇ ಸೃಷ್ಟಿಕರ್ತನನ್ನ ಕಲ್ಪಿಸಿಕೊಂಡು ಸಂತೃಪ್ತಿಯಾಗಿರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಮನೆಯೊಳಗಾಡೋ ಗೋವಿಂದದಕ್ಕಿನ್ನ ಚೆನ್ನಾಗಿ ಹೇಳೋದು ಯಾರಿಗೇ ಆದ್ರೂ ಕೂಡ ಕಷ್ಟ. ಹೀಗೆ ನಾವು ಈ ನೋಡ್ತಾ ಹೋದ್ರೆ ರೂಪಕಗಳಿಗೆ ಆಕಾರ ಯಾವುದು ಅನ್ನೋದನ್ನ ನಾನು ಈ ಪಟ್ಟಿ ಮಾಡ್ತಾ ಇದ್ದೀನಿ. ಪರಮಾತ್ಮನ ವರ್ತನೆ, ಪರಮಾತ್ಮನ ಅವತಾರ, ಪರಮಾತ್ಮನಿಗೆ ನಾವು ಮಾಡುವ ಸೇವೆಯ ರೀತಿ, ಪ್ರಾಣಿಗಳು, ಕ್ರಿಯೆಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನಂತವಾದ ಆಕಾರವಾಗಿ ದಾಸ ಸಾಹಿತ್ಯ ಬರೆಯೋರ್ಗೆ ಸಿಕ್ಕಿದೆ ಅಂತ. ಸಾಮಾಜಿಕ ವಿದ್ಯಮಾನ, ಈಗ ಅವರು ಹೋಗ್ತಾ ಇರ್ತಾರೆ, ಎಲ್ಲೋ ನೋಡ್ತಾರೆ, ಒಬ್ಬ ಹುಚ್ಚನ್ನು ನೋಡ್ತಾರೆ, ತಕ್ಷಣ ಬರೀತಾರೆ, ಹುಚ್ಚು ಹಿಡಿದಿದೆ ನನಗೆ ಅಚ್ಯುತನ ನಾಮವೆಂಬ ಅಂತ ಹೇಳ್ತಾರೆ. ಆ ಹುಚ್ಚನ್ನೇ ಒಂದು ರೂಪಕ ಮಾಡ್ತಾರೆ. ಅದರಿಂದ ನಾವು ಯಾವುದನ್ನು ಮೆಚ್ಕೋತೀವೋ, ಯಾವುದ್ರ ಬಗ್ಗೆ ಅಂಜುಕೋತೀವೋ ಎಲ್ಲವೂ ಪರಮಾತ್ಮನ ವಿವರಿಸುವ ಒಂದು ರೂಪಕವಾಗಿ ದಾಸರ ಕೈಗೆ ಸಿಕ್ಕತ್ತೆ. ನಮ್ಮ ಹಿಂದಿನ ಕವಿಗಳು ಹೇಳ್ತಿದ್ರಲ್ಲ, ಯಾವ ಲೋಹವನ್ನು ಸ್ಪರ್ಶಮಣಿ ಸೋಕಿದರೂ ಕೂಡ ಅದು ಚಿನ್ನ ಆಗುತ್ತೆ ಅಂತ. ಹಾಗೆ ಯಾವ ಅನುಭವ ಸಿಕ್ಕಿದ್ರು ಕೂಡ ಅದು ದಾಸರ ಸ್ಪರ್ಶಮಣಿ ಸೋಕಿದ ತಕ್ಷಣ ಅದು ರೂಪಕವಾಗಿ
ಜೀವನದ ಪಾಠವನ್ನೇ ಕಲಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾದ್ದು. ನಮ್ಗೆ ಯಾಕೆ ಹೀಗಾಗ್ತಿಲ್ಲ, ಇದು ನಮಗ್ ಗಮನಿಸ್ಬೇಕಾದ್ದು. ನಮ್ಮ ಎಲ್ಲ ಕಲಿಕೆಯು, ಅಲೌಕಿಕ ಕಲಿಕೆಯು ಲೌಕಿಕ ಅನುಭವದ ಮೂಲಕವೇ ಬರಬೇಕು. ಆದ್ರೆ ಅನುಭವ ಏನಾಗುತ್ತೆ ಅಂದ್ರೆ ಸತ್ತೋಗುತ್ತೆ. ಅದಕ್ಕೆ ಹೇಳಿದ್ದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯಿಂದ ಜ್ಯೋತಿ ಕಡೆಗೆ ಹೋಗ್ಬೇಕು. ಅದೆಲ್ಲವೂ ಅಲೌಕಿಕವನ್ನು ಜ್ಞಾಪಿಸ್ಬೇಕು. ಮೃತ್ಯೋರ್ಮ ಅಮೃತಂಗಮಯ. ನಮ್ಮ ಇಂದ್ರಿಯಾನುಭವಗಳೆಲ್ಲ ಅದು ಮೃತವಾಗುತ್ತೆ, ಆದ್ರೆ ಅದು ಅಮೃತವನ್ನು ನೆನಪಿಸೋದೇ ಇಲ್ಲ. ಇದು ನಮ್ಗೆ ಆಗಿರುವಂತಹ ತೊಂದರೆ ಅನ್ನುವಂಥದ್ದನ್ನ ಹೇಳ್ಬೇಕು. ಇನ್ನು ಅನುಸ್ಮರಣೆ ಅಂತ ಇನ್ನೊಂದಿದೆ. ಅನುಸ್ಮರಣೆ ಅಂದ್ರೆ ದೇವರ ಸ್ಮರಣೆ ಮಾಡ್ತೀನಿ ಅಂತ ಬೇರೆ ಎಲ್ಲ ಮರೆತು ಸ್ಮರಣೆ ಮಾಡೋದು ಸ್ಮರಣೆ. ಅನುಸ್ಮರಣೆ ಅಂದ್ರೆ ಬೇರೆ. ಅನುಸ್ಮರಣೆ ಅಂದ್ರೆ ಯಾವುದೋ ಒಂದು ಲೌಕಿಕದ ಕೆಲಸ ಮಾಡ್ತಾ ಅದನ್ನ ಅನುಸರಿಸಿ ಮಾಡುವಂಥದ್ದಕ್ಕೆ ಅನುಸ್ಮರಣೆ ಅಂತಾರೆ. ಅದನ್ನ ಪುರಂದರದಾಸರು ಎಷ್ಟು ಚೆನ್ನಾಗಿ ಬರೀತಾರೆ. ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ, ಮಡದಿ ಮಕ್ಕಳೊಡನೆ ನಲಿದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಹೀಗೆ ಕೃಷ್ಣ ಅನ್ನಕ್ಕೆ ಎಲ್ಲವೂ ಕೂಡ ಮಾಡ್ಬೇಕು. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಹೇಳುವ ಮೂಲಕ ಈ ಅನುಸ್ಮರಣೆಯನ್ನು ಮಾಡ್ತಾರಲ್ಲ, ಅನುಸ್ಮರಣೆಯಲ್ಲಿ ಸ್ಮರಣೆ ಲೌಕಿಕ, ಅನುಸ್ಮರಣೆ ಪಾರಮಾರ್ಥಿಕ. ಅನುಸರಿಸಿ ಮಾಡುವ ಸ್ಮರಣೆ. ಮನಸ್ಸು ಇದನ್ನ ಎಲ್ಲಿಂದ ಆರಿಸ್ಕೊಂಡ್ರು ದಾಸರು ಅಂತಂದ್ರೆ, ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಃ ತತಃ ನೇಮೇ ತತ್ ಆತ್ಮಾನು ವಶಂನಯೇತ್ ಅಂತ. ಮನಸ್ಸು ಹೇಗಾದ್ರೂ ಹೋಗ್ಲಿ ಬಿಟ್ಬಿಡು, ಆದ್ರೆ ಅದನ್ನೇ ಅನುಸರಿಸಿ ಮತ್ತೆ ತನ್ನ ವಶಕ್ಕೆ ಮನಸ್ಸನ್ನು ತಗೋ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ನಾವು ಪ್ರಪಂಚದಲ್ಲಿ ಬದುಕಬೇಡ ಅಂದ್ರೆ ನಾವು ಬದುಕಕ್ಕೆ ಆಗಲ್ಲ. ಬದುಕು, ಆದ್ರೆ ಕೊನೆಗೆ ಏನ್ ಬೇಕಾದ್ರೂ ವಾಕ್ಯ ಬರಿ, ಕೊನೆಗೆ ಬರೋದು ಫುಲ್ ಸ್ಟಾಪ್ ಅನ್ನೋದನ್ನ ಮರಿಬೇಡ ಅನ್ನುವ ಒಂದು ಧೋರಣೆ ಇದೆಯಲ್ಲ, ಅದನ್ನ ಅನುಸ್ಮರಣೆ ಅಂತ ಹೇಳ್ತಾರೆ ಅಂತ ನಾನು ನಿಮ್ಗೆ ಗಮನಿಸೋದಕ್ಕೆ ಹೇಳ್ತೀನಿ. ಇನ್ನು ಈ ರೂಪಕ ಯಾಕೆ ಬೇಕು, ಇದೆಲ್ಲ ಯಾಕೆ ಗೋಳು, ನೇರವಾಗಿ ಹರಿಸ್ಮರಣೆ ಮಾಡ್ತಾ ಕೆಲಸ ಮಾಡ್ಬಿಡಿ ಅಂತ ಹೇಳ್ಬಿಡ್ಬೋದಾಗಿತ್ತಲ್ಲ ಅಂತ ಹೇಳ್ಬೋದು. ಹರಿಸ್ಮರಣೆ ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ನೀವೇ ಹರಿಸ್ಮರಣೆ ಮಾಡಿ ನೋಡಿ. ನಾರಾಯಣ 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 ಅಂತ ಅರ್ಧ ಗಂಟೆ ಹೇಳೋಗೋದಿಲ್ಲ, 50 ಸರಿ ಹೇಳೋದ್ರೊಳಗೆ ಇಲ್ಲ ತೂಕಡಿಕೆ ಬರುತ್ತೆ, ಇಲ್ಲ ಸಿಟ್ಟು ಬರುತ್ತೆ. ನಾರಾಯಣ ಬರಲ್ಲ, ಬರೋದಿವೇ ಬರೋದು. ಆದ್ರಿಂದ ಹೀಗ್ ಮಾಡುವಾಗ ಏಕತಾನತೆ ಆಗುತ್ತೆ. ಆ ದೃಷ್ಟಿಯಿಂದ ಏಕತಾನತೆಯನ್ನು ಮುರಿಯೋದಕ್ಕೋಸ್ಕರ ಇವ್ರು ರೂಪಕ ಮಾಡ್ತಾರೆ. ಹಾಗೆ ಮಾಡಿದ್ರೆ ಆಗೋದಿಲ್ಲ. ಕಣ್ಣಿಗೆ ಮೋಸ ಮಾಡ್ಬೇಕು, ನೋಡ್ಬೇಕು, ಇನ್ನೊಂದನ್ನ ಜ್ಞಾಪಿಸ್ಕೋಬೇಕು. ತಾಯಿ ಆದವಳು ಮಗುವಿಗೆ ಹುಷಾರಿಲ್ಲ ಅಂತ ಮನೆಯಲ್ಲಿ ಮಲಗಿಸ್ಬಿಟ್ಟು ಬಂದು ಅಂಗಡಿಲಿ ವ್ಯಾಪಾರ ಮಾಡ್ತಿದ್ದಾಳೆ. ಅಂಗಡಿಲಿ ಒಂದು ಆಟಿಕೆ ನೋಡಿದ್ರೆ ಅವಳಿಗೆ ಮಗುವಿನ ಜ್ಞಾಪಕ ಬರುತ್ತೆ. ವ್ಯಾಪಾರ ಮಾಡುವಾಗ್ಲೂ ಅವಳು ಚೌಕಾಸಿ ಮಾಡ್ತಾ ಜಾಸ್ತಿ ಹೊತ್ತು ಕಳೆಯಲ್ಲ, ಯಾಕಂದ್ರೆ ಮಗು ಎದ್ಬಿಟ್ರೆ ಅಂತ. ಹಾಗಾಗಿ ಯಾವ ತಾಯಿ ಮಗುವಿನ ಪ್ರಜ್ಞೆಯಿಂದ ವ್ಯವಹಾರ ಮಾಡ್ತಾಳೋ ಹಾಗೆ ನಾವು ಬದುಕನ್ನ ವ್ಯವಹಾರವನ್ನ ಪರಮಾತ್ಮ ಪ್ರಜ್ಞೆಯಿಂದ ಮಾಡೋದನ್ನ ಹೇಳ್ಕೊಡೋದಕ್ಕೋಸ್ಕರ ಈ ರೂಪಕ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ರೂಪಕಕ್ಕೆ ವಸ್ತು ಯಾವ್ದಿರಬಹುದಾಗಿತ್ತು ಅಂದ್ರೆ ಸಾಮಾನ್ಯಕ್ಕೆ ಭಾಗವತ, ರಾಮಾಯಣ, ಮಹಾಭಾರತ ಮತ್ತೆ ವೇದ ಉಪನಿಷತ್ತು ಅಂತೆಲ್ಲ ಹೇಳ್ಬೋದು. ನೀವು ಆ ವೇದ ಉಪನಿಷತ್ತನ್ನ ತೆಗೆದಾಕ್ಬೋದು, ಯಾಕಂದ್ರೆ ಅದು ಕಥೆಗಳಲ್ಲ. ನಮ್ಗೆ ಯಾವಾಗ್ಲೂ ಒಂದು ಕಥೆ ಹೇಳಿದ್ರೆ ಮಕ್ಕಳು ಕಥೆ ಕೇಳೋ ಹಾಗೆ ನಾವು ಕೂಡ ಮಗುವೆ. ದಾರ್ಶನಿಕ ದೃಷ್ಟಿಯಲ್ಲಿ ನಾವೆಲ್ಲ ಮಕ್ಕಳೇ. ಅವಾಗ ಸಿಗೋದು ರಾಮಾಯಣ, ಮಹಾಭಾರತ, ಭಾಗವತ, ಭಗವಂತನ ಲೀಲೆ. ಅದು ಸೀಮಿತವಾದದ್ದು. ಆದ್ರೆ ಬದುಕಿನ ಹುಟ್ಟಿದಾಗಿನಿಂದ ಸಾಯೋವರೆಗೂ ಉಸಿರಾಟದಷ್ಟು ಸಲೀಸಾಗಿ ಏನಾಗುತ್ತೆ ಅಂತಂದ್ರೆ, ನಾವು ಧ್ಯಾನ ಮಾಡ್ಬೇಕಾದ್ರೆ ಏನಾಗ್ಬೇಕಾಗುತ್ತೆ ಅಂದ್ರೆ ಇದಿಷ್ಟೇ ಸಾಕಾಗೋದಿಲ್ಲ, ಅವಾಗ ಅನುಭವಗಳು ಬೇಕಾಗುತ್ತೆ. ನಾನು ನಿಮ್ಮ ಕ್ಷಮೆ ಕೇಳಿ ಒಂದು ಚಿತ್ರಗೀತೆಯನ್ನ ನಿಮ್ಮ ಮುಂದೆ ಸಾದರಪಡಿಸ್ತೇನೆ. ಅದು ಈ ದಾಸ ಸಾಹಿತ್ಯದ ಪ್ರಭಾವದಿಂದ ಮೂಡಿದ ಚಿತ್ರಗೀತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ದು. ಯಾವ್ದದು? ರೆಡಿ ಏನವ? ಶಂಕರಾಭರಣಂ ಅನ್ನುವ ಚಿತ್ರದಲ್ಲಿ ಒಂದು ಹಾಡಿದೆ. ಯಾವುದು ಅಂದ್ರೆ ಶಂಕರ ಅಂತ. ಅದರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಪ್ರಾಣವೇ ನೀವನಿ. ಅಂದ್ರೆ ಪ್ರಾಣ ಅನ್ನೋದಿದೆಯಲ್ಲ, ಉಸಿರಾಟ ಅದೇ ನೀನು. ಗಾನಮೇ ನಾದಮೇ ನೀ ಧ್ವನಿ. ನಿನ್ನ ಧ್ವನಿ, ನನ್ನ ಧ್ವನಿ ಇದೆಯಲ್ಲ, ಪ್ರಾಣದ ಮೂಲಕ ಪ್ರಾಣ ಬಂದಿದ್ರಿಂದಲೇ ನಾದ ಬಂದಿದ್ದು. ನಾದಮೇ ನೀ ಧ್ವನಿ
ರಾಗಮೇ ಯೋಗಮನಿ, ರಾಗವೇ ಯೋಗ ಅಂತೆ, ಪ್ರಾಣವೇ ನೀನಂತೆ, ನಾದವೇ ಇದು ಪ್ರಾಣವೇ ನೀಮನಿ, ನಾದವೇ ನೀನೆ, ಆ ನಾದದಲ್ಲಿ ಬರೋ ಶಬ್ದವೂ ನೀನೆ, ಪ್ರಾಣವೂ ನೀನೆ ಅಂತ ಹೇಳ್ಬಿಟ್ಟು ನಾದೋಪಾಸನ ಚೇಸಿನ ಮಾಡನಿ ನೀವಾಡನು ಏನೈತೆ ಅಂತ ಹೇಳ್ತಾರೆ. ನಾವು ಹಾಡಿನ ರಾಗದ ಕಡೆಗೆ ಮಾರು ಹೋಗಿ ನಾವು ಅದನ್ನ ಬಿಟ್ಬಿಟ್ಟಿದೀವಿ, ಆ ಹಾಡುಗಳನ್ನ ಗಮನಿಸೋದಿಲ್ಲ. ಆದ್ರೆ ಗಮನಿಸಿ, ದಾಸ ಸಾಹಿತ್ಯದಲ್ಲಿ ಇಂತಹ ಸೂಕ್ಷ್ಮಗಳನ್ನ ನಾವು ಎಷ್ಟು ಈ ಒಂದ್ ಚಿತ್ರಗೀತೆ ಹೇಳಿದಾಗ ಹೌದು ಈ ಹಾಡು ಕೇಳಿದ್ದೆ, ನಂಗೆ ಯಾಕೋ ಇಷ್ಟ ಕಡೆ ಪ್ರಾಸವಾಗಿ ಕಾಣಿದೆ ಅಲ್ವಾ, ಪ್ರಾಣವೇ ನೀಮನಿ, ನಾದವೇ ನೀದನಿ, ರಾಗಮೇ ಯೋಗಮನಿ, ಅವ ಪ್ರಾಸ ಕಡೆ ಹೊಟ್ಟು ಹೋದ್ಬಿಟ್ರೆ ಅನೇಕರು ಅಲಂಕಾರಕ್ಕೆ ಬಲಿಯಾಗಿ ಆಶಯವನ್ನೇ ಕೈ ಕೊಟ್ಟಿರೋ ಹಾಗೆ ನಾವು ದಾಸ ಸಾಹಿತ್ಯವನ್ನ ಓದ್ತಾ ಇದ್ದೀವಿ ಅನ್ನುವಂಥದ್ದನ್ನ ತುಂಬಾ ಗಮನಿಸಬೇಕಾದದ್ದು ಅಂತ ಹೇಳ್ತೇನೆ. ಕೊನೆಗೆ ನನ್ನ ವೇಳೆ ಮುಗಿತಾ ಬರ್ತಾ ಇರೋದ್ರಿಂದ ನಾನು ನನ್ನ ಚರ್ಚೆಯನ್ನ ಮುಗಿಸೋ ಮೊದಲು ಇನ್ನೆರಡು ಉದಾಹರಣೆ ಕೊಟ್ಟು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ ಅಂತ ಒಂದು ಪುರಂದರದಾಸರ ಪ್ರಸಿದ್ಧವಾದಂತಹ ಹಾಡಿದೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಲಕ್ಷ್ಮೀನ ಮಕ್ಕಳು ಹಡೆದರೆ ನಿನ್ನ ಚೊಕ್ಕತನ ಪೋಪುದೆಂದು ಹೊಕ್ಕುಳಲ್ಲಿ ಮಕ್ಕಳ ಪಡೆದೆ ಅಂತ ಹೇಳ್ತಾರೆ. ಮಕ್ಕಳ ಹಡೆದ್ರೆ ನನ್ನ ಸೌಂದರ್ಯ ಹೋಗುತ್ತೆ ಅನ್ನೋದು ಮಾನವ ಲೌಕಿಕ ಪ್ರಪಂಚದ ಸಮಸ್ಯೆ. ದೈವತೆಗಳಿಗೆ ಆ ಸಮಸ್ಯೆ ಇಲ್ಲ. ಆದ್ರೂ ಕೂಡ ಈ ರೀತಿ ಹೇಳೋದ್ರಿಂದ ಎಲ್ರೂ ಅದರ ಲಕ್ಷ್ಮಿಯ ಕಡೆಗೆ ಗಮನ ಕೊಡ್ತಾರಲ್ಲ ಅನ್ನೋ ದೃಷ್ಟಿಯಿಂದ ಹೇಳಿರುವ ಈ ರೂಪಕ ಇದೆಯಲ್ಲ, ಆ ರೂಪಕವನ್ನ ನಾವು ಆಸ್ವಾದಿಸಿದ್ರೆ ತುಂಬಾ ಆಶ್ಚರ್ಯ ಅನ್ಸುತ್ತೆ ಅಂತ. ಇನ್ನೊಂದು ನಾನು ಹೇಳಿದೆ ಆಗ್ಲೇ, ಒಂದೇ ಹೆಸರನ್ನ ಪದೇ ಪದೇ ಹೇಳ್ತಾ ಇದ್ರೆ ಇಲ್ಲ ಕೋಪ ಬರುತ್ತೆ, ಇಲ್ಲ ನಿದ್ದೆ ಬರುತ್ತೆ ಅಂತ, ರಾಜಸವಾಗುತ್ತೆ, ಇಲ್ಲ ಮನಸ್ಸು ತಾಮಸವಾಗುತ್ತೆ ಹೊರತು ಸಾತ್ವಿಕವಾಗೋದಿಲ್ಲ ಅನ್ನೋದಕ್ಕೆ ಒಂದು ನಾರಾಯಣ 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 ನಾರೇ ಬೇಳೆ ಸಖಿ ಅಂತ ಒಂದು ಹಾಡಿದೆ. ನಾರಾಯಣ ಅಂತ ಹೇಳ್ಬಿಟ್ಟು 4 ಸರಿ ಹೇಳ್ಬಿಟ್ಟು ಆಮೇಲೆ ಈ ನಾರಾಯಣ ಯಾರು ಅಂತ ಹೇಳುವಾಗ, ದಶಾವತಾರ ಹೇಳುವಾಗ್ಲೂ ಕೂಡ ಎಷ್ಟು ಕಲಾತ್ಮಕವಾಗಿ ಹೇಳ್ತಾರೆ ಅಂದ್ರೆ, ಪುಟ್ಟ ಬ್ರಾಹ್ಮಣನಾಗಿ ಕೊಟ್ಟದ್ದು ಸಾಲದೆಲೆ ಸೃಷ್ಟಿಯ ನಡೆದು ತಲೆ ಮೇಲೆ ಪಾದವ ಇಟ್ಟವ ನಾರೇ ಹೇಳೆ ಸಖಿ ಅಂತ ಹೇಳ್ತಾರೆ. ಅವನು 3 ಅಡಿ ಇದ್ದ ವಾಮನ, ಕೊಟ್ಟಿದ್ ಸಾಲದು ಅಂತ ದಿಟ್ಟನಾಗಿ ಬಂದ್ಬಿಟ್ಟು ಭೂಮಿಯನ್ನ ಸಾಲದಲ್ಲೇನೆ ಏನ್ ಮಾಡ್ತಾನ ಅವನು, ತಲೆ ಮೇಲೆ ಪಾದ ಇಟ್ಟವನ್ ಯಾರು, ಮತ್ತೆ ನಾರಾಯಣ 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 ಅಂತ ಹೇಳ್ತಾರೆ. ಹಾಗಾಗಿ ಏಕತಾನತೆಯನ್ನು ಮರೆಸಿ ಏಕತಾನತೆಯನ್ನು ಮುರಿದು ನಮ್ಮ ಲಕ್ಷ್ಯವನ್ನ ಆ ಧ್ಯಾನದ ಕಡೆಗೆ ಒಯ್ಯುವ ಪ್ರಯತ್ನವನ್ನ ಈ ಪದ್ಯದಲ್ಲಿ ನಾರಾಯಣ ಅಂತಲೇ ಶುರು ಮಾಡ್ತಾರೆ. 5 ಸರಿ ಅವರೇ ಹೇಳ್ತಾರೆ, ಏಕತಾನತೆಯನ್ನು ಸೃಷ್ಟಿಸಿ ಏಕತಾನತೆಯನ್ನು ಬಡಿದು ಹಾಕುವ ಮುಂದಿನ ದಶಾವತಾರದ ವಿವರಣೆಯು ಆ ಹಾಡಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಉದಾಹರಣೆ ನನಗೆ ತುಂಬಾ ಚೆನ್ನಾಗಿ ನಾಟಿದ್ ಯಾವ್ದಪ್ಪ ಅಂತಂದ್ರೆ, ನಾನು ಏನೂ ಮಾಡಕ್ಕಾಗಲ್ಲ ದೇವ್ರನ್ನ, ಮಾನಸ ಪೂಜೆ ಅಂತ ಮಾಡೋದು ಉಂಟು. ಹಾಗೆ ಮಾನಸ ಪೂಜೆಯನ್ನು ಕೂಡ ಮಾಡುವ ಬಗ್ಗೆ ದಾಸರು ಬರೀತಾರೆ. ಅದು ಬದುಕನ್ನೇ ರೂಪಕ ಮಾಡಿದ ಹಾಗೆ ಕಾಣುತ್ತೆ. ಆ ಪದ್ಯ ನೋಡಿ ಹೇಗಿದೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ನಿಮ್ಗೆ ಶಕ್ತಿ ಇಲ್ಲ ದೇವ್ರ ಪೂಜೆ ಮಾಡಕ್ಕೆ ಬೇಡ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು. ಆ ನಳಿನ ನಾಭ ಅವನು ಉಕ್ಕಳಲ್ಲಿ ನಾವು ಇದ್ರೆ ಅವನ ಪಾದ ನಳಿನಕ್ಕೆ ಸೇವಕರು ಅಂತ ಹೇಳ್ಬಿಟ್ಟು ಹೆಂಗ್ ಹೇಳ್ತಾರೆ ಅಂದ್ರೆ, ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು, ಮಳೆಯ ಮಾಡುವ ವಸ್ತ್ರ ಪುರಮ ಮಡಿಯು, ತಿರುಗಿ ಬರುವುದೆಲ್ಲ ಹರಿಗೆ ಪ್ರದಕ್ಷಿಣೆಯು, ನುಡಿಯುವ ಮಾತುಗಳೆಲ್ಲ ಹರಿಗೆ ಪ್ರಸಾದ ಅಂತ ಆ ಪದ್ಯದಲ್ಲಿ ಇಡೀ ಬದುಕಿನ ನಿತ್ಯ ಕೆಲಸಗಳನ್ನೆಲ್ಲವನ್ನೂ ಕೂಡ ರೂಪಕ ಮಾಡಿ ಬದುಕೇ ಒಂದು ರೀತಿಯಲ್ಲಿ ಸಂಗೀತ ಆಗ್ಬೇಕು ಅಂತ. ಜೀವನದಲ್ಲಿ ಕಲೆಯನ್ನು ಸೃಷ್ಟಿಸುವುದಲ್ಲ, ಜೀವನವನ್ನೇ ಕಲೆಯಾಗಿಸುವುದು. ಆ ಹಬ್ಬ ಹೆಂಗ್ ಬರುತ್ತೆ ಅಂದ್ರೆ, ಎಂತಂದ್ರೆ ನಡುಮನೆಯ ಅಂಗಳವೇ ಉಡುಪ ವೈಕುಂಠಗಳು, ಎಡಬಲದ ಮನೆಯವರೇ ಪರಮ ಭಾಗವತರು ಅಂತ ಎಲ್ಲ ಬರುತ್ತೆ. ಈ ರೀತಿಯಾಗಿ ಬದುಕನ್ನ ಪಾವನಗೊಳಿಸೋದು ಯಾವಾಗ ಅಂತಂದ್ರೆ, ನಾವು ಅದನ್ನ ರೂಪಕವಾಗಿಸಿ ಹರಿಯ ಲೀಲೆ, ಆ ಹರಿಯ ಲೀಲೆಯಲ್ಲಿ ನಾವು ನಗುನಗುತ್ತಾ ಪಾಲ್ಗೊಳ್ಬೇಕು ಅನ್ನುವ ಒಂದು ಸಂದೇಶವನ್ನ ಎಲ್ಲ ದಾಸರು ಕೂಡ ನೀಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೂಪಕದ ಒಂದು ಚಿಂತನೆಯಲ್ಲಿ ಎಷ್ಟೊಂದು ವೈವಿಧ್ಯ ಇದೆಯೋ ಅಷ್ಟನ್ನೆಲ್ಲ ನಾನು ಇವತ್ತು ಹೇಳೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ದೇವ್ರು ಅಂದ ತಕ್ಷಣ ನಾವು ಗೋಗರಿಯಕ್ಕೆ ಶುರು ಮಾಡ್ತೀವಿ, ದೇವ್ರೇ ಅದ್ ಕೊಡು ಇದ್ ಕೊಡು ಭಿಕ್ಷೆ ಬೇಡ್ತೀವಿ. ಆದ್ರೆ ಕನಕದಾಸರು ಹೇಳೋ ಹಾಗೆ
ಏನಪ್ಪಾ ಅಂತಂದ್ರೆ ಹರಿಯ ನೆನೆಯಲಿಲ್ಲ ಅದಲ್ಲ ರಾಗರಂಗಿನ ಭಕ್ತಿ ಭಾವದಲ್ಲಿ ಬೀಗಿ ಚೆನ್ನಕೇಶವನ್ನು ನೆನೆಯದೆ ವ್ಯರ್ಥವಾಯಿತಲ್ಲ. ರಾಗರಂಗಿನ ಭಕ್ತಿ ಭಾವದಲ್ಲಿ ಬೀಗಿ ಚೆನ್ನಕೇಶವನ್ನು ನೆನೆಯಬೇಕಂತೆ. ಆ ಮಟ್ಟಕ್ಕೆ ನಮ್ಮ ಭಕ್ತಿ ಇರ್ಬೇಕು. ಭಕ್ತಿ ಅಂದ್ರೆ ಯಾವಾಗ್ಲೂ ಕೂಡ ಇದು ಗುಲಾಮ್ಗಿರಿ ವಿಧೇಯತೆ ಅಲ್ಲ, ಆ ಒಂದು ಸಂಭ್ರಮ ಇರ್ಬೇಕು. ಆ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ನಾನು ಪ್ರಪಂಚವನ್ನ ಇಂದ್ರಿಯಗಳ ಮೂಲಕ ನೋಡ್ತೀನಿ, ಮನಸ್ಸಿನ ಮೂಲಕ ನೋಡ್ತೀನಿ, ಬುದ್ಧಿಯ ಮೂಲಕ ನೋಡ್ತೀನಿ. ಆದ್ರಿಂದ ಇಂದ್ರಿಯ ಮೂಲಕ ನೋಡಿದ್ದನ್ನ ಮನಸ್ಸಿಗೆ ರೂಪಕವಾಗಿಸ್ಬೋದು, ಮನಸ್ಸಿನ ನೋಡಿದ್ದನ್ನ ಬುದ್ಧಿಗೆ ರೂಪಕವಾಗಿಸ್ಬೋದು, ಬುದ್ಧಿಗೆ ಹೊಡೆದದ್ದನ್ನ ಬುದ್ಧಿಯ ತರ ಚೈತನ್ಯ ಪುರುಷ ನನ್ನೊಳಗೆ ಇರುವ ಪುರುಷನ ದೊರೆ ಇದಾನಲ್ಲ ಪರಮ ಪುರುಷ, ಅವನಿಗೆ ಮಾಡ್ಬೋದು. ಹೀಗಾಗಿ ಬದುಕೇ ಒಂದು ರೂಪಕವಾಗುತ್ತೆ ಅಂತ ಹೇಳುವಾಗ ದಾಸರ ಸಾಹಿತ್ಯ ರೂಪಕವಾಗುವುದು ಏನು ಆಶ್ಚರ್ಯ. ಆ ದೃಷ್ಟಿಯಿಂದ ಈ ಕೆಲವು ಮಾತುಗಳನ್ನ ನಿಮ್ಮ ಮುಂದೆ ಆಡಿದ್ದೇನೆ. ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗಳಿಗೆ ನಾನು ಈಗ ಅವಕಾಶ ಕೊಡ್ತಾ ಈ ಮಾತುಗಳನ್ನ ಆತುರವಾಗಿ ಕಾಲದ ಮಿತಿಯಿಂದಾಗಿ ಹೇಳಿದರೂ ಕೂಡ ಕೇಳಿದ ನಿಮ್ಮ ಪ್ರೀತಿಗೆ ಮತ್ತೆ ನನ್ನನ್ನ ಮಾತನಾಡಿಸುವ ನಿಮ್ಮೊಳಗಿರುವಂತಹ ಸಾತ್ವಿಕ ಆಸೆಗೆ ನಾನು ನಮಸ್ಕರಿಸಿ ನಾನು ಮತ್ತೊಮ್ಮೆ ಇನ್ನೊಂದು ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಂದರ್ಭ ಬರುವಂತಾಗ್ಲಿ ಅಂತ ಹಾರೈಸ್ತಾ, ಯಾಕೆಂದ್ರೆ ನಿಮಗೆ ಹೇಳುವ ನೆವದಲ್ಲಿ ನಾನೇನ್ ಮಾಡ್ತೀನಿ, ನಾನು ಕೂಡ ಶುದ್ಧವಾಗ್ತೀನಿ. ರೂಪಕ ಅಂದ್ರೆ ನಾನು ಕಂಡದ್ದೆಲ್ಲ ರೂಪಕವಾಗಿ ಕಾಣುತ್ತೆ. ಅದರಿಂದ ರೂಪಕ ಅಪರೂಪಕ ಆಗ್ಬಾರ್ದು, ಅಂದ್ರೆ ಅಪರೂಪಕ್ಕೆ ಆಗ್ಬಾರ್ದು ಅನ್ನೋದೊಂದು. ಅಪರೂಪಕ ಅಂದ್ರೆ ಕೆಟ್ಟ ರೂಪಕ ಆಗ್ಬಾರ್ದು, ರೂಪಕ ಅಂಧ ರೂಪಕ ಆಗ್ಬೇಕು. ಅಲೌಕಿಕ ರೂಪಕ, ಅಲೌಕಿಕಕ್ಕೆ ಲೌಕಿಕವೆಲ್ಲವೂ ರೂಪಕವಾಗಿ ಕಾಣಬೇಕು ಅಂತ ಹೇಳ್ತಾ ನನ್ನ ಮತ್ತೊಮ್ಮೆ ತಮ್ಮೆಲ್ಲರನ್ನು ವಂದಿಸಿ ತಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಾಗಿ ಕಾಯ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹರಿದಾಸ ಸಾಹಿತ್ಯದೊಳಗ ಇಷ್ಟು ರೂಪಕಗಳವನ ಅಂತ ಆಶ್ಚರ್ಯ ಆಗ್ತದ ಸರ್. ದಿನನಿತ್ಯದ ಕೃತಿಗಳೊಳಗನ ನಾವು ಹೇಳುವಂತಹ ಕೃತಿಗಳೊಳಗ ಪರಮಾತ್ಮನ ವರ್ತನೆ, ಅವತಾರಗಳು, ಈ ಮೂಲಕ ಸೃಷ್ಟಿಯಾದ ರೂಪಕಗಳು, ಅವು ರೂಪಕಗಳಾಗುವ ಕ್ರಿಯೆ, ಅವನ್ನೆಲ್ಲ ನಾವು ಸುಲಭವಾಗಿ ಗಮನ ಇಟ್ಟು ನೋಡದೆ ಇರೋಂತಹದನ್ನ, ನಮ್ಮ ನಡುವೆ ಇರೋದನ್ನ ನೀವು ತೋರಿಸ್ಕೊಟ್ರಿ. ಅದನ್ನು ಬಹಳ ಸುಲಭವಾಗಿ ತೋರಿಸಿಕೊಟ್ರಿ. ನಮನಗಳು. ಈಗ ಪ್ರಶ್ನೆ ಅಭಿಪ್ರಾಯಗಳಿಗೆ ಸಮಯ ಆದ. ಪ್ರಶ್ನೆಗಳನ್ನ ಕೇಳುವವರಿದ್ರೆ ಕೇಳ್ಬೇಕು. ಸುಜಯ್ ಕುಲಕರ್ಣಿ ಅವರು ಹ್ಯಾಂಡ್ ರೈಸ್ ಮಾಡ್ಯಾರ. ಹರೇ ಶ್ರೀನಿವಾಸ, ಬಹಳ ಚಲೋ ಅನಿಸ್ತ್ರಿ ಕೇಳಿ. ಹರಿದಾಸರು ಲೌಕಿಕದಿಂದ ಅಲೌಕಿಕಕ್ಕ ನಮ್ಮನ್ನ ಕರ್ಕೊಂಡು ಹೋಗ್ತಾರ. ಲೌಕಿಕ ವಿಷಯಗಳನ್ನೇ ನಮಗೆ ಹೇಳ್ತಾ ಅಲೌಕಿಕದ ದರ್ಶನ ಮಾಡಿಸ್ತಾರ. ಅಲ್ಲಿಕ್ಕೆ ನನಗೂ ಒಂದೆರಡು ಉದಾಹರಣೆಗಳನ್ನ ಹೇಳಿ ಅದನ್ನ ನಿಮ್ಮ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ. ಜಗನ್ನಾಥ ದಾಸರು ಹರಿಕಥಾಮೃತ ಸಾರದೊಳಗ ಈ ರೂಪಕಗಳು, ಉಪಮಾನಗಳ ಸುರಿಮಳೆಯನ್ನೇ ಕರೆದಾರ ಅಂತ ಅನ್ಬಹುದು. ಅದ್ರೊಳಗ ಒಂದು ಭಗವಂತನ ಗುಣವನ್ನ ಹೇಳಲಿಕ್ಕೆ, ಭಗವಂತನ ಕಾರ್ಯವನ್ನ, ಭಗವಂತನ ತಿಳಿಯೋದು ಹೆಂಗ ಅಂದ್ರೆ ಅವನ ಕಾರ್ಯಗಳಿಂದ ತಿಳಿಯಿರಿ ಅಂತ ಜನ್ಮಾದ್ಯಶಯತೆ ಅಂತ ಭಾಗವತದಲ್ಲಿ ಹೇಳ್ತಾರಲ್ಲ, ಅದನ್ನೇ ಈ ರೂಪಕ ಕೊಟ್ಟು ಜಗನ್ನಾಥ ದಾಸರು ಹೇಳಿದ್ದು. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲ್ಲಾಡಿ ಮೋದದಿ ತುಳಿದು ಕೆಡಿಸುವ ತೆರದಿಲಕುಮಿ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯವೋಲ್ ನುಂಗುವವಗೆ ಎಲ್ಲಿಯದೋ ಸುಖ ದುಃಖ ಅಂತಾರ. ಮಕ್ಕಳು ಹೆಂಗ ಹರ್ಷದಿಂದ ಮರಳಿನ ಮನೆಯನ್ನ ಕಟ್ತಾರ. ನಾವು ನೋಡ್ತೀವಿ ಮಕ್ಕಳು ಮನೆಯ ಕಟ್ಟೋದನ್ನ ಎಷ್ಟು ಸಂತೋಷದಿಂದ ಕಟ್ತಾರೆ, ಅಷ್ಟೇ ಸಂತೋಷದಿಂದ ಮುರಿತಾರೆ. ಭಗವಂತನು ಅದೇ ರೀತಿಯಾಗಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನ ಅಂತ ತಿಳಿಯಿರಿ ಅಂತ ಈ ಮಕ್ಕಳ ಮನೆ ಕಟ್ಟುವ ಉಪಮಾನವನ್ನ ಅಥವಾ ರೂಪಕವನ್ನ ಕೊಟ್ಟು ಹೇಳ್ತಾರೆ. ಕೊನೆಗೆ ಹಾವನ್ನ ಉದಾಹರಣೆಯಾಗಿ ಕೊಡ್ತಾರೆ. ಎಲ್ಲ ರುಣಿಯವೋಲ್ ನುಂಗುವವಗೆ, ಹಾವು ಹೆಂಗ ತಾನು ಇಟ್ಟ ತತ್ತಿಯನ್ನ ತಾನೇ ನುಂಗುತ್ತದಂತ, ಹಂಗ ಭಗವಂತ ತಾನು ಸೃಷ್ಟಿತ ಜಗತ್ತನ್ನ ತಾನೇ ನುಂಗುತ್ತಾನ. ಅವನಿಗೆ ಯಾವುದೇ ಖೇದವಾಗಲಿ ಮೋದವಾಗಲಿ ಇಲ್ಲ, ಎಲ್ಲವೂ ಅವನ ಲೀಲೆ ಅಂತ ತಿಳಿಸ್ತಾರ ಅಂತ ಒಂದು ನುಡಿಯನ್ನ ಉದಾಹರಣೆ ಹೇಳ್ಬೇಕು ಅಂತ ಬಹಳ ಅನಿಸ್ತು ನನಗೆ. ನಿಮ್ಮನ್ನು ಕೇಳಿ ಪ್ರೇರಣೆಯಾಗಿ ಹೇಳಿದೆ. ನಿಮ್ಗೆ ಅನಂತ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಧನ್ಯವಾದಗಳು ಚೇತನಾವಿನಿಯವರಿಗೆ. ಇದಕ್ಕೊಂದು ಸೂಟೇಬಲ್ ಹರಿಕಥಾಮೃತ ಸಾರದ ನುಡಿ ಹೇಳಿದ್ರಿ. ನಮಗೂ ಅದೆಲ್ಲ ಬಹಳ ಖುಷಿ ಅನ್ನಿಸ್ತು. ಮತ್ಯಾರಾದ್ರೂ ನಿಮ್ಮ ಅಭಿಪ್ರಾಯಗಳನ್ನ ಹೇಳೋರಿದ್ರೆ ಹೇಳ್ಬೇಕು. ಉಷಾ ರಘುತ್ತಮ ಅವರು ಹ್ಯಾಂಡ್ ರೈಸ್ ಮಾಡ್ಯಾರ. ಹೇಳ್ಬಹುದಮ್ಮ?
ಹೇಳಿ ಉಷಾ ರಘುತ್ತಮ ಅವರು ಹೇಳ್ತಾರೆ. ನಮಸ್ಕಾರ ಆಚಾರ್ಯರಿಗೆ ನಮಸ್ಕಾರ. ನೀವು ಹೇಳೋಣ, ನನಗೂ ಕೆಲವು ರೂಪಗಳು ಹಾಗೆ ಇದು ಹೇಳಿ, ಅನುಭವದ ಅಡಿಗೆಯ ಮಾಡಿ, ಆಮೇಲೆ ಹರಿನಾಮದ ರಗಿಣಿಯು. ಇವಾಗ ಜಗನ್ನಾಥದಾಸರದು ಅವ್ರು ಹೇಳಿರ್ಲ, ಮೇಡಮ್ ಹೇಳಿದ ಹಾಗೆ ಸ್ವಾತಂತ್ರ್ಯ ಸಂಧಿಲಿ ಹೇಳ್ತಾರೆ, ಜ್ಞಾನ ಸಂಪಾದಿಸಲು ಮನೆ ಮನೆ ಹೋಗ್ಬೇಕು ಅಂತ ಅವ್ರೇನ್ ಹೇಳ್ತಾರೆ, ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ. ಸೇಲ್ಸ್ಮನ್ ನ ಕಂಪೇರ್ ಮಾಡ್ತಾರೆ ಅವರು. ನಾವು ಧನ ಪಡೆಯಲಕ್ಕೆ ಮನೆ ಮನೆ ಹೋಗ್ಬೇಕು, ಜ್ಞಾನಿಗಳ ಮನೆ ಹುಡುಕ್ಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ನೆನಪಾಗಿತ್ತು ಸರ್. ಅದು ನೀವು ಹೇಳೋನು ಎಷ್ಟು ಹಾಗೆ ಎಲ್ಲದನ್ನು ನೆನಪು ಮಾಡುತ್ತೆ. ಒಳ್ಳೆ ಭಕ್ತಿನ ನನ್ಗೆ ಹೇಳಕ್ ಬರಲ್ಲ, ಅಷ್ಟು ಚೆನ್ನಾಗಿತ್ತು ಸರ್ ನಿಮ್ದು. ನಮಸ್ಕಾರ. ಧನ್ಯವಾದಗಳು ಉಷಾ ರಘುತ್ತಮ ಅವರಿಗೆ. ನಿಮ್ಗೆ ಹೇಳೋದಕ್ಕೆ ಭಾಷೆಯ ತೊಂದರೆ ಆಗ್ತಾ ಇದೆ, ನನ್ಗೆ ಅರ್ಥ ಆಯ್ತು. ಆದ್ರೆ ಎಷ್ಟೊಂದು ವಿಷಯಗಳನ್ನ ನೀವು ಕೂಡ ನೆನಪಿಸಿದ್ರಿ ನಮ್ಗೆ. ಧನ್ಯವಾದಗಳು. ಲತಕ್ಕ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಏನಿಲ್ಲ, ಹೀಗೆ ನನಗೂ ಒಂದೆರಡು ಹಾಡ ಅದು ಸರಿನೋ ಏನೋ ಅಂತ ಕೇಳ್ಬೇಕಂತ ಸರ್ಗೆ. ಬೇವು ಬೆಲ್ಲದೊಳಡಲೇನು ಫಲ ಅಂತಾರಲ್ರಿ, ಅದು ವಸ್ತುವಿನ ರೂಪಕ್ಕಾಗಿ ತಗೋಬಹುದಲ್ಲ? ತಗೋಬಹುದು. ಹಾ, ಅದೇ ಅದು ನೆನಪಾಯ್ತು ನನಗೆ. ಆಮೇಲೆ ಹರಿನಾಮದ ಅರಗಿಳಿಯೋ ಹಾರುತ್ತಿದೆ ಜಗದಿ, ಆ ಹರಿನಾಮವನ್ನ ಅರಗಿಳಿಗೆ ಹೊಂದಿಸಿದ್ರು ಅವರು. ಅದನ್ನು ರೂಪಕ ಅಂದ್ರೆ ಈ ಜೀವಾತ್ಮ ಸಾವಿಲ್ಲದ ಜೀವಾತ್ಮದ ಒಂದು ಆನಂದದೊಳಗೆ ಲೌಕಿಕದ ಚಪಲೆಗಳ ಬೇವನ್ನ ಯಾಕೆ ಬೆರೆಸ್ತೀವಿ ಅಂತ. ಹಾ ಹಾ ಅದೇ ಒಮ್ಮೆಲೆ ನೀವು ಹೇಳಿದ ತಕ್ಷಣ ಎಲ್ಲಾ ಹಾಡುಗಳು ನೆನಪಿಗೆ ಬಂದು ಏನೋ ಕೇಳ್ಬೇಕು ಅನಿಸ್ತು. ಬಹಳ ಚಂದ ಹೇಳಿದ್ರಿ ಸರ್, ಧನ್ಯವಾದಗಳು. ಮತ್ಯಾರಾದ್ರೂ ತಮ್ಮ ಅಭಿಪ್ರಾಯ ಹೇಳೋದಿದ್ರೆ ಹೇಳ್ಬೇಕು. ಹರೇ ಶ್ರೀನಿವಾಸ, ನಾನು ಅನಿತಾ ಪರ್ವತೇಕರ್ ಅಂತ ಶಿರ್ಸಿ, ಉತ್ತರ ಕನ್ನಡ ಜಿಲ್ಲೆಯನ್ನು ಮಾತಾಡ್ತಾ ಇದ್ದೀನಿ. ಇದುವರೆಗೆ ನಾವು ಭಕ್ತಿಗೀತೆ, ದಾಸರ ಪದಗಳು ಅಂತೆಲ್ಲ ನೋಡ್ತಾ ಇದ್ವಿ, ಓದ್ತಾ ಇದ್ವಿ, ಕೇಳ್ತಾ ಇದ್ವಿ. ಆದ್ರೆ ಅದನ್ನ ನೋಡುವ ದೃಷ್ಟಿ ಮತ್ತು ಅದರ ಒಳಗಿನ ಒಳಹುಗಳನ್ನ ಇನ್ನೊಂದು ರೀತಿಯಿಂದ, ರೂಪಕಗಳ ರೀತಿಯಿಂದ ನಮ್ಮ ಬದುಕಿನ ನಿತ್ಯ ಚಟುವಟಿಕೆಗಳಿಗೆ ಅದನ್ನ ಕಂಪೇರ್ ಮಾಡೋದು ಅಥವಾ ಹೋಲಿಕೆ ಮಾಡ್ಕೊಂಡು ನೋಡುವಾಗ, ಆ ದಾಸರು ಹೇಳಿದ್ದು ಹೀಗೆಲ್ಲ ಹೇಳಿದ್ದಾರೆ ಅಂತ ಅನ್ನೋದ್ರದ್ದು ಒಂದು ಮೂರ್ತ ಸ್ವರೂಪನ ನಮ್ ಕಣ್ಮುಂದೆ ತಂದು ಕೊಟ್ರಿ. ಮತ್ತು ಇಂದಿನಿಂದ ನಮ್ಗೆ ಇನ್ಮೇಲೆ ನಾವು ದಾಸರ ಪದಗಳನ್ನ ಮತ್ತು ಸುಳಾದಿಗಳನ್ನ ನೋಡುವ, ಓದುವ ಹೊಸ ದಿಕ್ಕನ್ನು ತೋರಿಸ್ಕೊಟ್ಟಿದ್ದೀರಿ. ಅದಕ್ಕೆ ತಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹರೇ ಶ್ರೀನಿವಾಸ. ಧನ್ಯವಾದಗಳು ಅನಿತಾ ಅವ್ರೆ. ನಾನ್ ಶುರುವಿಗೆ ಒಂದ್ ಮಾತು ಹೇಳಿದ್ದೆ, ನಾವು MRM ಸರ್ ಉಪನ್ಯಾಸ ಅಂದ್ರೆ ದಾಸ ಸಾಹಿತ್ಯದ ಸಿದ್ಧ ಚೌಕಟ್ಟಿನೊಳಗೆ ನಿಂತು ಚೌಕಟ್ಟಿನ ಆಚೆಗೆ ನೋಡುವುದು ಅಂತ. ಅದನ್ನೇ ನೀವೀಗ ಹೊಸ ಹೊಳಹಿನೊಳಗೆ ಹೇಳಿದ್ರಿ. ಧನ್ಯವಾದಗಳು. ಬಾಬಾನಗರ್ ಸರ್ ಹ್ಯಾಂಡ್ ರೈಸ್ ಮಾಡ್ಯಾರ. ಸರ್ ನಮಸ್ಕಾರ ಸರ್. ಈಗ ರೂಪಕಗಳು ಉದಾಹರಣೆಗಾಗಿ ಪ್ರಾಣಿಗಳ ರೂಪಕಗಳಾಗಿರ್ಬೋದು, ಅದು ಒಂದು ಸಂದರ್ಭದೊಳಗ ಒಂದ್ ರೀತಿಯಿಂದ, ಇನ್ನೊಂದು ಸಂದರ್ಭದೊಳಗ ಇನ್ನೊಂದು ರೀತಿಯಿಂದ ಆ ರೀತಿ ಬಳಸಿರ್ಬಹುದಾ? ಬಳಸಿದ್ದಾರೆ, ಖಂಡಿತವಾಗಿ ಬಳಸಿದ್ದಾರೆ. ನೀವು ದಾಸಾಹಿತ್ಯ ಓದಿದ್ರೆ ಕೆಲವು ಸರಿ ಈಗ ನೋಡಿ, ಎರಡೇ ತಗೊಳ್ಳಿ. ಕುರುಡು ನಾಯಿತ ಸಂತೆಗೆ ಬಂತಂತೆ ಅನ್ನೋ ಒಂದು ಪದ್ಯದಲ್ಲಿ, ಗಂಕು ಬಾಲದ ನಾಯಕರೇ ಅನ್ನೋ ಪದ್ಯದಲ್ಲಿ ಬೇರೆ ರೀತಿಯಲ್ಲೇ ಬಳಸಿದ್ದಾರೆ. ಹಾಗಾಗಿ ಮಂಗನ ಕೈನ ಮಾಣಿಕ್ಯದಂತೆ ಅನ್ನೋ ಮಂಗದ ಉದಾಹರಣೆ ಕೊಡುವಾಗ ಇನ್ನೊಂದ್ಸರಿ ಮಂಗ ಅನ್ನೋದನ್ನ ಚಂಚಲತೆಗೆ ಹೇಳ್ತಾರೆ. ಇಲ್ಲಿ ಅಜ್ಞಾನದಿಂದ ಮಾಣಿಕ್ಯ ಕೋತಿ ಕೊಟ್ರೆ ಏನ್ ಮಾಡತ್ತದು? ತಿನ್ನಕ್ಕಾಗಲ್ಲ, ಅದ್ ನೋಡ ಆನಂದ ಪಡಕ್ಕಾಗಲ್ಲ ಅಂತ ಹೀಗ್ ಬರ್ದಿದ್ದಾರೆ. ನೀವು ಹೇಳಿದ ಪ್ರಶ್ನೆಗೆ ಮೊದಲೇ ನಾನು ಉತ್ತರ ಹೇಳ್ತೀನಿ. ಒಂದು ಪ್ರಾಣಿಗೆ ಒಂದೇ ಅರ್ಥದಲ್ಲಿ ಬರ್ದಿದ್ದಾರೆ ಎಲ್ಲಾ ದಾಸರು ಅಂತ ಇಲ್ಲ. ಒಬ್ಬರೇ ದಾಸರು ಎರಡು ಅರ್ಥದಲ್ಲಿ ಬರ್ದಿರೋದು ಉಂಟು. ಸರ್ ಹಾಗಿದ್ದಾಗ ಅರ್ಥೈಸಿಕೊಳ್ಳುವುದು ಹೆಂಗಂತ? ಅರ್ಥೈಸಿಕೊಳ್ಳುವುದು ಹೆಂಗ ಅಂದ್ರೆ, ಆ ಇಡೀ ಪದ್ಯ ಓದ್ಬೇಕು, ಪದ್ಯದ ಮೂಲ ಆಶಯ ಏನು ಅಂತ ತಿಳ್ಕೋಬೇಕು. ಆ ಮೂಲ ಆಶಯಕ್ಕೆ ಪೂರಕವಾಗಿ ಇಲ್ಲಿ ಬರುವ ರೂಪಕಗಳನ್ನ ಪೂರಕವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಆ ಕಲೆ. ಅದಕ್ಕೋಸ್ಕರ ನಾನು ಇವತ್ತಿನ ಉಪನ್ಯಾಸದಲ್ಲಿ ಈ ವಿಷಯನ ಆಯ್ಕೆ ಮಾಡ್ಕೊಂಡಿದ್ದು. ಪೂರಕವಾಗಿ ನಾವು ನೋಡೋದು ಹೇಗೆ ಅಂತ. ಈಗ ಉದಾಹರಣೆಗೆ, ನನಗೆ ಗುರುಗಳು ಅನ್ನಿಸುವಷ್ಟು ಮಟ್ಟಿಗೆ
ಪ್ರಭಾವ ಬೀರಿದಂಥವ್ರು ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾವ್ ಅವರು, ಕನ್ನಡ ಪ್ರೊಫೆಸರ್ AR ಮಿತ್ರ ಅವರು ದಾಸ ಸಾಹಿತ್ಯವನ್ನು 4 ಭಾಗ ಮಾಡಿ ಬರೆದಿದ್ದಾರೆ. ದೇವರ ಸ್ತುತಿಗಳು, ಸಾಮಾಜಿಕ ವಿಡಂಬನೆ ಅಂತ ಹೇಳ್ತಾರೆ. ಸಾಮಾಜಿಕ ವಿಡಂಬನೆಯ ಪದ್ಯಗಳನ್ನ ಅವರು ಸಾಮಾಜಿಕ ವಿಡಂಬನೆ ಅಂತ ಹೇಳ್ತಾರಲ್ಲ, ದಾಸರಿಗೆ ಏನಾಗ್ಬೇಕಾಗಿತ್ತು? ಸಮಾಜನ ವಿಡಂಬನೆ ಮಾಡಿ. ನನ್ನ ದೃಷ್ಟಿಯಲ್ಲಿ ಅದು ಸಾಮಾಜಿಕ ವಿಡಂಬನೆ ಅಲ್ಲ, ರೂಪಕಗಳವು. ಉದಾಹರಣೆಗೆ ಎಂತದು? ಮುಪ್ಪಿನ ಗಂಡ ಬೇಡಕ್ಕ ತಪ್ಪದೆ ಪರಿಪಾಟಲ ಪಡಲಾರೆನಕ್ಕ, ಉದಯದೊಳು ಏಳಬೇಕು ಉದಕ ಕಾಸಲಿಬೇಕು, ಹದನಾಗಿ ಎಲೆ ಸುಣ್ಣ ಅಡಿಕೆ ಕುಟ್ಟಲು ಬೇಕು, ಬಿದಿರು ಕೋಲನ್ನು ತಂದು ಇಡಲು ಬೇಕಕ್ಕ, ಮೆತ್ತನೆ ರೊಟ್ಟಿ ಮುದ್ದೆ ಮಾಡಲಿ ಬೇಕು, ಒತ್ತಿ ಒದರಿ ಕರೆಯಲಿ ಬೇಕು ಅಂತ ಎಲ್ಲ ಹೀಗೆ ಬರೀತಾರೆ. ಇದೆಲ್ಲವನ್ನು ನೋಡಿದಾಗ ಒಬ್ಬ ಮುದುಕನನ್ನ ಮದುವೆ ಆದಂತ ಹೆಣ್ಣುಮಗಳ ಕಷ್ಟ ಅಂತ ಅನ್ಸತ್ತೆ. ಇದು ಸಾಮಾಜಿಕ ವಿಡಂಬನೆ ಅಂತ ಅವ್ರು ಬ್ರ್ಯಾಂಡ್ ಮಾಡ್ತಾರೆ. ನನ್ನ ಪ್ರಕಾರ ಏನ್ ಕಾಣುತ್ತೆ ಗೊತ್ತಾ? ಅದು ರೂಪಕವಾಗಿ ನೋಡಿದ್ರೆ ನಮಗೆ ಅರ್ಥ ಗೊತ್ತಿಲ್ದಲೆ ಮಾಡುವ ಆಚರಣೆಗಳು. ಅದು ಅರ್ಥ ಗೊತ್ತಿದ್ರೆ ನಾನು ಗಂಡನ್ ನೋಡ್ಕೊತಿದ್ದೀನಿ ಅನ್ನೋ ಸಂತೃಪ್ತಿ ಸಿಗ್ತಿತ್ತು. ಯಾವಾಗ ನಂಗೆ ಮುದುಕನಾಗಿ ಕಾಣ್ತಾನೋ ಗಂಡ, ಕಲ್ಲಾಗಿ ದೇವ್ರು ಕಾಣ್ತಾನೋ ಭಕ್ತಿ ಬರೋದಿಲ್ಲ. ಆದ್ರಿಂದ ಇಲ್ಲಿ ಶಿಥಿಲವಾಗಿರುವಂತಹ ಶ್ರದ್ಧೆ, ಅರ್ಥ, ಯಾಂತ್ರಿಕವಾದಂತಹ ಬದುಕಿನಲ್ಲಿ ಮಾಡುವ ಆಚಾರಗಳು, ಅದನ್ನ ರೂಪಕವಾಗಿಸಿದ್ದಾರೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಆಮೇಲೆ ಅನೇಕ ವಿದ್ವಾಂಸರನ್ನು ಕೇಳಿದೆ. ಹೌದು, ನೀವ್ ಹೇಳೋದು ಒಂದು ದೃಷ್ಟಿಯಿಂದ ನಿಜ. ಸಾಮಾಜಿಕ ಈಗ ಒಬ್ಬಳಲ್ಲಿ ಹೋಗಿ ಹೋಗರವ ಮಾಡೆನಲು ಬೊಬ್ಬೆ ಏನಿದು ಕೊಬ್ಬೆ ನಡೆ ಎಂದಳು, ತಬ್ಬಿಬ್ಬುಗೊಂಡು ಇನ್ನೊಬ್ಬಳನ್ನು ಮಾಡೆನಲು ಹಬ್ಬ ಬಿಸಿ ಮುಟ್ಟಲಾರೆನೆಂದಳು ಅಂತ ಹೇಳುವ ಪದ್ಯ ಇದೆಯಲ್ಲ, ಇಬ್ರು ಹೆಂಡತಿನ ಕಟ್ಕೊಂಡು ಒದ್ದಾಡಿದ್ದನ್ನು ಪುರಂದರದಾಸರು ಯಾಕೆ ಬರೀತಾರೆ? ಅದಲ್ಲ. ಅದು ಪ್ರವೃತ್ತಿ ಮಾರ್ಗ ಮಾಡಕ್ ಹೋದ್ರೆ ಪ್ರಪಂಚದಲ್ಲಿ ಎಲ್ಲವನ್ನು ಸುಖ ಬೀಳ್ತೀನಿ ಅಂತ ಹೋದ್ರೆ ನಿವೃತ್ತಿ ಮಾರ್ಗದ ಕಾಟ, ನಿವೃತ್ತಿ ಮಾರ್ಗಕ್ಕೆ ಹೋದ್ರೆ ಪ್ರವೃತ್ತಿ ಮಾರ್ಗದ ಕಾಟ ಅಂತ ರೂಪಕ ಮಾಡ್ಕೊಂಡ್ರೆ ಅದಕ್ಕೊಂದು ಹೊಸ ಹೊಳಹು ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಹೇಳಿದ್ರಲ್ಲಿ ಅರ್ಥ ಆಗತ್ತೆ ನಂಗೆ. ರೂಪಕ ಪ್ರಪಂಚ ಇದೆಯಲ್ಲ, ಅದು ಬೆಳಕಿನ ಪ್ರಪಂಚ ಅಲ್ಲ, ಕತ್ತಲೆಯ ಪ್ರಪಂಚ. ಆ ಕತ್ತಲೆಯ ಪ್ರಪಂಚಕ್ಕೆ ಬೆಳಕು ಚೆಲ್ಲಬೇಕಾದ್ರೆ ಪದ್ಯವನ್ನ ಮತ್ತೆ ಮತ್ತೆ ಓದಿ ಅರ್ಥ ಮಾಡ್ಕೋಬೇಕೇ ಹೊರತು, ಅರಿಸ್ಟಾಟಲ್ ಅನ್ನೋನು ದಾರ್ಶನಿಕ 2500 ವರ್ಷದ ಹಿಂದೆ ಹೇಳ್ದ, ಡೋಂಟ್ ಬಿಲೀವ್ ಯುವರ್ ಫಸ್ಟ್ ಥಾಟ್ಸ್, ದೇ ಆರ್ ಐದರ್ ರಾಂಗ್ ಆರ್ ರಿಕ್ವೈರ್ ಮಾಡಿಫಿಕೇಶನ್ ಅನ್ನೋ ಮಾತು ಹೇಳ್ದ. ಆ ಮಾತನ್ನ ನಾವು ನಿಮ್ಗೆ ನೆನಪು ಮಾಡಿಕೊಡ್ತಾ, ಕಾವ್ಯದ ಅರ್ಥೈಸೋದು ಸಾಕ್ಷರತೆಯಷ್ಟು ಸುಲಭ ಅಲ್ಲ. ನಮ್ಗೆ ವರ್ತಮಾನ ಪತ್ರಿಕೆ ಓದಷ್ಟು ಸುಲಭವಾಗಿ ದಾಸ ಸಾಹಿತ್ಯವನ್ನು ಅರ್ಥ ಮಾಡಕ್ ಹೋದ್ರೆ ಅಪಾರ್ಥ ಅನರ್ಥಗಳಾಗುತ್ತೆ ಅನ್ನೋದನ್ನ ಎಚ್ಚರಿಕೆ ಕೊಡೋಕೆ ನಿಮ್ಮ ಪ್ರಶ್ನೆ ನನಗೆ ತುಂಬಾ ಸಹಾಯ ಮಾಡ್ತು. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಶ್ರುತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಏನಾದ್ರು ಕೇಳೋದಿದ್ಯಾ? ನಮಸ್ಕಾರ, ನಾನು ಸುಜಾತ ರಾಘವೇಂದ್ರ. ಸರ್, ಅದು ಆದದ್ದೆಲ್ಲ ಒಳಿತೆ ಆಯಿತು ಹಾಡಿದೆಯಲ್ಲ, ಅದರಲ್ಲಿ ದಾಸರು ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಬಳಸಿದ್ರಲ್ಲ, ಅದು ಯಾವ ರೀತಿ ಎಂದು ಅವ್ರು ರೂಪಕವಾಗಿ ಅದನ್ನು ಬಳಸಿದ್ರು? ಹೆಂಡತಿ ಸಂತತಿ ಅಂದ್ರೆ ಏನು? ಹೆಂಡತಿ ಅಂದ್ರೆ ಅವ್ರಿಗೇನು, ಯಾರು ಅಜ್ಞಾನದಲ್ಲಿ ಇದ್ದವನಿಗೆ ಒಂದು ಜ್ಞಾನದ ದೀಪವನ್ನು ಹಚ್ಚಿದ ಹೆಂಡತಿ, ಅಂತ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳ್ಬೇಕು. ಈಗ ನೋಡಿ, ಆ ಪದ್ಯನೇ ತಗೊಳ್ಳಿ. ಸಂಪತ್ನೆಲ್ಲ ದಾನ ಮಾಡ್ಬಿಟ್ಟು ದಾಸರು ಏನ್ ಹೇಳ್ಬೇಕು? ಏನ್ ಹೇಳಿದ್ರು? ಸಾಧನ ಸಂಪತ್ತಾಯಿತು ಅಂತ. ಅಲ್ಲಿಗೆ ಅವ್ರಿಗೆ 2 ಸಂಪತ್ತಿದೆ. ನಮ್ಮ ಪ್ರಕಾರ ನಾವು ಇಟ್ಕೊಳ್ಳೋ ಸಂಪತ್ತು ಒಂದು ರೀತಿಯ ಸಂಪತ್ತು, ಇನ್ನೊಂದು ಸಾಧನ ಸಂಪತ್ತು. ಎರಡೂ ಸಂಪತ್ತೇ ಅಲ್ಲ. ಅದು ಸಂಪತ್ತನ್ನು ಹೋದಾಗ ನಮಗೆ ಸಾಧನ ಸಂಪತ್ತು ಬರುತ್ತೆ. ಇದೆಷ್ಟು ವಿಚಿತ್ರ ನೋಡಿ. ಅಲ್ಲಿಗೆ ಸಂಪತ್ತು ಅನ್ನೋ ಪದನೇ ಒಂದು ರೀತಿಯಲ್ಲಿ ಇದು ವಿಕಾಸಗೊಳಿಸ್ಬಿಟ್ಟು ಗೊಂದಲಕ್ಕೆ ಸೃಷ್ಟಿ ಮಾಡ್ಬಿಟ್ರು. ಹಾಗಾಗಿ ಸಾಧನ ಸಂಪತ್ತು ಬೇರೆ, ಸಂಪತ್ತೇ ಬೇರೆ ಅಂತ ಅನ್ನೋ ರೀತಿಯಲ್ಲಿ. ಹಾಗಾಗಿ ದಾಸ ಸಾಹಿತ್ಯವನ್ನ ನಾವು ಸಾಕ್ಷರತೆಯಿಂದ ಓದಿದ್ರೆ ಕೆಲವು ಸರಿ ಅವರ ಮೂಲ ಆಶಯಕ್ಕೆ ವಿಭಿನ್ನವಾದಂತಹ ಅರ್ಥನ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನ ನಾನು ನಿಮ್ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸುಜಾತ ಅವ್ರಿಗೆ. ಸರ್, ಏನಾದ್ರು ಇನ್ನೊಮ್ಮೆ ಕೇಳೋದನ್ನ? ಬಾಬಾನಗರ್ ಸರ್. ಇಲ್ಲ ಗದ್ವಾಲ್ ಅಂಕಲ್ ಹ್ಯಾಂಡ್ ರೈಸ್ ಮಾಡ್ಯಾರ? ನಾನ್ ಮಾಡಿಲ್ಲಮ್ಮ, ನಾ ಬರೀ ಕೇಳ್ತಿದ್ದೀನಿ ಅಷ್ಟೇ. ಅದ್ಭುತವಾದ ನಮ್ಮಂಥವ್ರಿಗೆ ರೂಪಕ ಏನು ಅಂತ ಹೇಳಿದ್ರಲ್ಲ, ಅದಕ್ಕೆ ಧನ್ಯವಾದಗಳನ್ನು ಹೇಳ್ಬೇಕು ಅಂತ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದೆ, ಆದ್ರೆ ಕೈ ಎತ್ತಿರ್ಲಿಲ್ಲಮ್ಮ ನಾನು. ಧನ್ಯವಾದಗಳು. ಮುಂದಿನ ವಿಷಯ ದೊಂದಿಗೆ ನಾನು ನಿಮ್ಮನ್ನ
ಮತ್ತೊಮ್ಮೆ ಒಂದ್ ನಿಮಿಷ, ಇನ್ನು ಒಂದೇ ಒಂದಿದೆ ಕ್ವಶನ್. ಕೀರ್ತಿ ಪ್ರಿಯಾ ಅವರು ಹ್ಯಾಂಡ್ ರೈಸ್ ಮಾಡ್ಯಾರ. ನಮಸ್ಕಾರ ಸರ್. ಹಲೋ, ಹೇಳಿ. ಹಾ ನಮಸ್ಕಾರ ಸರ್. ನಿಮ್ ಮಾತು ಕೇಳಿ ಬಹಳ ಮನ್ಸಿಗೆ ಖುಷಿ ಆಯ್ತು. ನಾವೊಂದು ಚಿಕ್ಕ ಕವನ ಬರೆದೀನಿ ನಿಮ್ಮ ಮಾತನ್ನ ಕೇಳಿ. ನಿಮ್ಮ ಮಾತನ್ನು ಕೇಳಿ ಮನಸ್ಸು ಹಗುರವಾಯಿತು, ನಿಮ್ಮ ಮಾತು ಕೇಳಿ ಮನಸ್ಸು ಹಗುರವಾಯಿತು, ದಾಸರ ರಚನೆ ಅರಿಯಲು ಸಹಕಾರವಾಯಿತು, ದಾಸರ ರಚನೆ ತಿಳಿಯಲು ಸಹಕಾರವಾಯಿತು, ಇಂದಿನ ಸಂಚೆ ಅಪರೂಪವಾಯಿತು. ಧನ್ಯವಾದಗಳು ಸರ್. ಹಾಗೆ ನಮ್ಮ ಮಹಿಪತಿ ದಾಸರು ಒಂದು ರೂಪಕ ಕೊಟ್ಟು ಬರೆದಿದ್ದಾರೆ. ಅದು ತಪ್ಪ ಸರಿ ನಾನು ತಿಳಿದಂತ ನೀವು ಹೇಳ್ಬೇಕು. ದ್ವೈತ ಅದ್ವೈತ ಎಂದು ಹೊಡೆದಾಡದಿರೋ ಪ್ರಾಣಿ, ಚಿಂತಿಸಿ ಬ್ಯಾರಿಹ ವಸ್ತುಗಾಣಿ. ದ್ವೈತ ಎನ್ನಲಿಕ್ಕೆ ತಾ ಅದುವೇ ಅದ್ವೈತ, ಅದ್ವೈತ ಎನ್ನಲಿಕ್ಕೆ ಅದುವೇ ತಾ ಅದ್ವೈತ ಅಂತ ಇದೆ ಸರ್. ಅದು ಅಂದ್ರ ದ್ವೈತ ಮತ್ತು ಅದ್ವೈತವನ್ನ ಮನುಷ್ಯರನ್ನ ಪ್ರಾಣಿ ಅಂತ ತಿಳಿದು, ಪ್ರಾಣಿನೇ ಮನುಷ್ಯ, ಅದನ್ನ ಅವರು ತಿಳಿಸಿ ಹೇಳಿದಾರಲ್ಲ, ಇದು ನಾವು ರೂಪಕ ಅಂತ ತೆಗೆದುಕೊಳ್ಬಹುದಾ ಸರ್? ತಗೋಬಹುದು. ಬರೀ ಈಗ ದ್ವೈತ ಭೇದ ಕಾಣ್ಬೇಡಿ ಅಂತ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿದ್ರೆ ಅಲ್ಲಿ ಏನೂ ಇಲ್ಲ, ಅದು ನೇರವಾದ ಘೋಷಣೆ ಆಗುತ್ತೆ. ಆದ್ರೆ ಮುಂದೆ ಕೇಳುವ ನೋಡಿ, ಮಹಿಪತಿ ಓದಿರೋ ಹಾಗೆ ನೀನು ತುಂಬಾ ಓದೋನಲ್ಲ, ಆದ್ರೂ ಕೂಡ ನಾನ್ ಗೊತ್ತಿರೋ ಹಾಗೆ ಅವರು ಏನ್ ಹೇಳಕ್ ಹೊರಡ್ತಾರೆ ಅಂದ್ರೆ, ಜೀವನ ಮಾಡುವ ರೀತಿ ಲೌಕಿಕದಿಂದ ಪಾರಮಾರ್ಥಕಕ್ಕೆ ಜಿಗುವ ರೀತಿ ಇರುವಷ್ಟು ಪ್ರಾಮುಖ್ಯ ಜೀವನಿಗೂ ದೇವನಿಗೂ ಇರುವ ಸಂಬಂಧದ ಕಡೆಗೆ ಇಲ್ಲ. ದ್ವೈತ ಅದ್ವೈತ ಅಂತ ಇಬ್ರು ಹೇಳಿದ್ರು ಕೂಡ ಈಗ ನೋಡಿ, ಅನೇಕ ಸಂಘಗಳು ಅದ್ವೈತದಲ್ಲಿ ದ್ವೈತದಲ್ಲಿ ಸಾಮಾನ್ಯ ಅಂಶಗಳಿವೆ. ಎಲ್ಲೋ ಮನುಷ್ಯನ ಸಂಬಂಧದ ಕಡೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ದೊಡ್ಡದು ಮಾಡ್ತೀರಾ. ಸಾಮಾನ್ಯ ಅಂಶಗಳನ್ನ, ಸಾವಿರ ಚಿತ್ತಾರನ ಒಂದು ಮಸಿ ನುಂಗೋದು ಬೇಡ ಅನ್ನುವ ಅವರ ಆಶಯವನ್ನ ಅವರು ಅನೇಕ ಬಾರಿ ವ್ಯಕ್ತಪಡಿಸಿರೋದು ಅತ್ಯಂತ ಸಮಂಜಸವಾದದ್ದು. ಅವರನ್ನ ನಾನಂತೂ ಸಮನ್ವಯಕಾರ ದಾಸರು ಅಂತಲೇ ಕರೀತೀವಿ. ಸಮನ್ವಯ ಮಾಡುವ ಹೊರತು ಶರಾರತ್ತು ಛಲ ಮಾಡಿ ಒಬ್ರನ್ನೊಬ್ರು ಕೆಸರೆರುತ್ತುವುದನ್ನ ಅವ್ರಿಗೆ ಇಷ್ಟಪಡೋದಿಲ್ಲ. ಹೌದು ಸರ್, ನಿಜ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಜ್ಞಾನಪೂರ್ಣ ಉಪನ್ಯಾಸ ಅದ್ಭುತವಾಗಿ ರೂಪಕ ಸ್ಮರಣೆಯನ್ನ ಮಾಡಿಸಿದಂತಹ ಶ್ರೀಯುತ MRN ಸರ್ ಅವರಿಗೆ ಸಮೂಹದ ಪರವಾಗಿ ಅನಂತಾನಂತ ನಮನಗಳು, ಧನ್ಯವಾದಗಳು, ಅಭಿವಾದನೆಗಳು. ಇದೇ ರೀತಿ ಜ್ಞಾನ ಪ್ರಸಾರಕ್ಕೆ ಕಾರಣ ಆಗಬೇಕು. ತಮ್ಮ ಆಗಮನ ಮತ್ತೆ ಮತ್ತೆ ಸಮೂಹಕ್ಕೆ ಆಗಬೇಕು, ಅದು ಅಪರೂಪಕ್ಕೆ ಆಗಬಾರ್ದು ಅನ್ನೋದಕ್ಕಿಂತ ಯಾವಾಗ ಬರ್ತೀರಿ, ಯಾವ ವಿಷಯ ತರ್ತೀರಿ ಅನ್ನೋದೇ ಸರಿ ಅನ್ನಿಸ್ತದೆ ಸರ್. ಸರ್, ಅದು ದ್ವೈತ ಅದ್ವೈತ ಘೋಷಣೆ ರೂಪದಲ್ಲಿರುವಂತಹ ಕೀರ್ತನೆ, ಅಲ್ಲಿ ರೂಪಕಗಳ ಬಳಕೆ ಆಗಿಲ್ಲ ಸರ್. ಅಲ್ಲ, ಪ್ರಾಣಿ ಅಂತ ಮಾನವ ಅಂತ ಇಲ್ಲ ಸರ್, ಅದು ನೇರವಾಗಿ ಹೇಳಿದ ವಿಷಯದ ಸರ್, ಅದು ಕೀರ್ತನೆ. ಆಯ್ತು, ನಾನು ಅದು ಓದಿಲ್ಲ, ಅದರಿಂದ ಅದು ಫಸ್ಟ್ ರಿಯಾಕ್ಷನ್ ಆದ್ರಿಂದ ನಾನು ಇನ್ನೂ ಓದ್ಬಿಟ್ಟು ಹೇಳಿ. ಧನ್ಯವಾದಗಳು ಸರ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದಂತಹ ಶ್ರೀಮತಿ ಶೀಲಾ ದೇಸಾಯಿ ಮತ್ತೆ ದಾಕ್ಷಾಯಿಣಿ ಇವರಿಗೆ ಸಮೂಹದ ಪರವಾಗಿ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದ ಸರ್ವರಿಗೂ ಪರಮಾತ್ಮನ ಅನುಗ್ರಹ ಆಗ್ಲಿ. ಮುಂದಿನ ವಾರ ಮತ್ತೊಂದು ವಿಶೇಷ ಭಗವನ್ ನಾಮ ಸ್ಮರಣೆಯೊಳಗ ಎಲ್ಲರೂ ಭಾಗವಹಿಸೋಣ. ಇವತ್ತಿನ ಈ ದೇವರ ಸತ್ನಾಮ ಸ್ಮರಣೆಯನ್ನ ವೃಂದಾವನ ವಿಹಾರಿ ಶ್ರೀ ಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.